स्थितेभ्यः ॐ नमः स्थितेभ्यः ॐ नमः स्थितेभ्यः नमो अरिहन्ताणं नमो सिद्धाणं नमो आयर्याणं नमो उवज्झायाणं नमो लोये सौवसाहोणम् एसो पञ्चणमो यारो सौवपावपणाशनो मङ्गलाणं च सव्वेस्मिं परमं हवै मङ्गलं परमं हवै मङ्गलम्। जय बोलो पंच परमेष्ठी भगवान की जय। जय बोलो जिनवाणी माता की जय। जय बोलो परम पूज्य नुरायण विद्यासागर मुनि महाराज की आचार्य विद्यासागर मुनि महाराज की जय। जय बोलो परम पूज्य आचार्य श्री समय सागर जी महाराज की जय। जय बोलो परम पूज्य निर्व्यापक श्री नियम सागर जी महाराज की जय। जय बोलो परम पूज्य नुरायण प्रशांत सागर मुनि महाराज की जय। ओ बेटा सॉरी 53 ಭಾವಗಳ ಚರ್ಚೆ ಮಂಗಲಾಚರಣೆ। झेलाता श्री गौतम गुरु ने वीर प्रभु के वाणी को सूत्र रहे गुरु परंपरा से नमन करूं जिनवाणी को। चर्चा 53 भाव की कर लूं भाव विशुद्धि पाने को। भाव सदा परिशुद्ध रहे बस आत्म वैभव पाने को। भाव सदा परिशुद्ध रहे बस आत्म वैभव पाने को। वंदना भैया जी। ಪೂಜ್ಯ ಮನೀಶ್ ಪ್ರಶಾಂತ್ ಸಾಗರ ಮಹಾರಾಜರಿಂದ ರಚಿಸಲ್ಪಟ್ಟಂತಹ 53 ಭಾವಗಳ ಚರ್ಚೆ ಗ್ರಂಥವನ್ನು ನಾವು ಸ್ವಾಧ್ಯಾಯ ಮಾಡ್ತಾ ಇದ್ದೀವಿ. ಅದರಲ್ಲಿ ಸಂಸಾರಿ ಜೀವನಗಳಲ್ಲಿ ಅಥವಾ ಜೀವರಲ್ಲಿ ಇರುವಂತಹ ಅಸಾಧಾರಣವಾದ 53 ಭಾವಗಳ ಚರ್ಚೆಯನ್ನ ಮಾಡಿದ್ದಾರೆ. ಮ್ಯೂಟ್ ಮಾಡ್ಕೊರಿ ಎಲ್ಲರೂ, ಡಿಸ್ಟರ್ಬ್ ಬರ್ತಾ ಇದೆ. ಎಲ್ಲರೂ ಮ್ಯೂಟ್ ಮಾಡ್ಕೊಡ್ರಿ. ಔಪಶಮಿಕ, ಕ್ಷಾಯಿಕ, ಕ್ಷಾಯೋಪಶಮಿಕ, ಔದಯಿಕ, ಪಾರಿಣಾಮಿಕ ಹೀಗೆ 5 ಭಾವಗಳ ಉತ್ತರ ಭೇದಗಳೆಲ್ಲ ಸೇರಿ 53 ಭಾವಗಳಾಗ್ತವೆ. ಈ 53 ಭಾವಗಳನ್ನ ನಾವು ಗ್ರಂಥದ ಅನುಸಾರ ಸ್ವಾಧ್ಯಾಯ ಮಾಡ್ತಾ ಇದ್ದೇವೆ. ಅದರಲ್ಲಿ ಈಗಾಗಲೇ ಈ 53 ಭಾವಗಳ ಲಕ್ಷಣಗಳೇನು, ಅದರ ಸ್ವರೂಪ ಏನು ಅನ್ನುವಂಥ ವಿಷಯವನ್ನ ಸ್ವಲ್ಪ ಮಟ್ಟಿಗೆ ತಿಳಿಯುವಂಥ ಪ್ರಯತ್ನವನ್ನ ಮಾಡಿದ್ದೇವೆ. ಈಗ ಈ 53 ಭಾವಗಳನ್ನ ಅದರಲ್ಲೂ ವಿಶೇಷವಾಗಿ ಗುಣಸ್ಥಾನ ಆಧಾರಿತವಾಗಿ ಮತ್ತು ಪರ್ಯಾಪ್ತಕ ಜೀವರುಗಳ ಅಪೇಕ್ಷದಿಂದ, ಅಂದ್ರೆ ಈಗಾಗಲೇ ಯಾವ ಯಾವ ಭಾವಗಳು ಎಷ್ಟೆಷ್ಟು ಗುಣಸ್ಥಾನಗಳಲ್ಲಿ ಇರ್ತವೆ ಅನ್ನುವಂಥದ್ದು ಸ್ವಲ್ಪ ಮಟ್ಟಿಗೆ ಆಗಿದೆ. ಇವಾಗ ಇರುವಂತಹ ವಿಷಯ ನಾವು ಏನ್ ಚರ್ಚೆ ಮಾಡ್ತಾ ಇದ್ದೇವಲ್ಲ, ಇದು ಗುಣಸ್ಥಾನಗಳಲ್ಲಿನೇ ಈ ಭಾವಗಳನ್ನ ನೋಡುವುದಿದೆ. ಅದರಲ್ಲಿ ಎಲ್ಲಿ ನೋಡುವುದಿದೆ ಅಂದ್ರೆ ಪರ್ಯಾಪ್ತಕ ಜೀವರಲ್ಲಿ ನೋಡುವುದಿದೆ. ಸಂಸಾರಿ ಜೀವಗಳನ್ನ ಸಾಮಾನ್ಯ ಅಪೇಕ್ಷದಿಂದ 2 ಭೇದ ಯಾವ ಮಾಡ್ತಾರೆ ಅಂತಂದ್ರೆ, ಒಂದು ಪರ್ಯಾಪ್ತಕ, ಇನ್ನೊಂದು ಅಪರ್ಯಾಪ್ತಕ. ಈಗ ನಾವು ನೋಡ್ತಾ ಇರುವಂತಹ ಗುಣಸ್ಥಾನಗಳ ಆಧಾರದಲ್ಲಿ ಅಥವಾ ಗುಣಸ್ಥಾನ ಸಾಮಾನ್ಯದಲ್ಲಿ ಈ ಭಾವಗಳನ್ನೇನು ನಾವು ತಿಳಿತಾ ಇದ್ದೇವಲ್ಲ, ಇದು ಕೇವಲ ಪರ್ಯಾಪ್ತಕ ಜೀವರುಗಳ ಅಪೇಕ್ಷದಿಂದ ನೆನಪಿಟ್ಕೋಬೇಕು. ಅದರಲ್ಲಿ ನಿನ್ನೆಗೆ ನಾವು ಮಿಥ್ಯಾತ್ವ ಗುಣಸ್ಥಾನದಲ್ಲಿ ಆಗುವಂತಹ ಭಾವಗಳು ಮತ್ತು ಸಾಸಾಧನ ಗುಣಸ್ಥಾನದಲ್ಲಿ ಆಗುವಂತಹ ಭಾವಗಳನ್ನ ನೋಡಿದ್ದೇವೆ. ಸಾಮಾನ್ಯ ರೂಪದಿಂದ ಪರ್ಯಾಪ್ತಕ ಜೀವರಲ್ಲಿ ಮಿಥ್ಯಾತ್ವ ಗುಣಸ್ಥಾನ ಇರುವಾಗ
34 ಭಾವಗಳಾಗಲಿಕ್ಕೆ ಸಾಧ್ಯ. ಆಮೇಲೆ ಪರ್ಯಾಪ್ತಕ ಜೀವರಲ್ಲಿ ಸಾಸಾಧನ ಗುಣಸ್ಥಾನ ಇರುವಾಗ 32 ಭಾವಗಳು ಆಗಲಿಕ್ಕೆ ಸಾಧ್ಯ. ಹೀಗೆ ಎರಡರಲ್ಲಿಯೂ ಕೂಡ ಗುಣಸ್ಥಾನ, ಮಿಥ್ಯಾತ್ವದ ಗುಣಸ್ಥಾನ ಮತ್ತು ಸಾಸಾಧನ ಗುಣಸ್ಥಾನ ಎರಡರಲ್ಲಿಯೂ ಕೂಡ ಒಂದು ಔಪಶಮಿಕ ಭಾವಗಳಿಲ್ಲ, ಒಂದು ಕ್ಷಾಯಿಕ ಭಾವ ಇಲ್ಲ. ಇನ್ನು ಕ್ಷಾಯೋಪಶಮಿಕ ಭಾವಗಳಲ್ಲಿ ಎರಡರಲ್ಲಿಯೂ 10 ಭಾವಗಳು ಆಗಲಿಕ್ಕೆ ಸಾಧ್ಯ. ಆಮೇಲೆ ಔದಯಿಕ ಭಾವದಲ್ಲಿ ಮಿಥ್ಯಾತ್ವ ಗುಣಸ್ಥಾನದ ಪರ್ಯಾಪ್ತಕ ಜೀವರಲ್ಲಿ 21 ಭಾವಗಳ ಆಗಲಿಕ್ಕೆ ಸಾಧ್ಯ. ಆಮೇಲೆ ಸಾಸಾಧನ ಗುಣಸ್ಥಾನದಲ್ಲಿ 20 ಭಾವಗಳಾಗಲಿಕ್ಕೆ ಸಾಧ್ಯ. ಆಮೇಲೆ ಮಿಥ್ಯಾತ್ವ ಗುಣಸ್ಥಾನದ ಪರ್ಯಾಪ್ತಕ ಜೀವರಲ್ಲಿ ಪಾರಿಣಾಮಿಕ ಭಾವಗಳು 3 ಆಗಲಿಕ್ಕೆ ಸಾಧ್ಯ. ಆದರೆ ಸಾಸಾಧನ ಗುಣಸ್ಥಾನದಲ್ಲಿ ಪರ್ಯಾಪ್ತಕ ಜೀವರಲ್ಲಿ ಕೇವಲ 2 ಆಗಲಿಕ್ಕೆ ಸಾಧ್ಯ. ಹೀಗೆ ಮಿಥ್ಯಾತ್ವ ಗುಣಸ್ಥಾನದ ಪರ್ಯಾಪ್ತಕ ಜೀವರಲ್ಲಿ ಒಟ್ಟು 34 ಭಾವಗಳು, ಸಾಸಾಧನ ಗುಣಸ್ಥಾನದ ಪರ್ಯಾಪ್ತಕ ಜೀವರಲ್ಲಿ ಒಟ್ಟು 32 ಭಾವಗಳು ಆಗಲಿಕ್ಕೆ ಸಾಧ್ಯ ಅನ್ನುವಂಥದ್ದನ್ನ ನಿನ್ನೆ ಸ್ವಲ್ಪ ಮಟ್ಟಿಗೆ ಚರ್ಚೆ ಆದಂತಾಗಿದೆ. ಇನ್ನು ಮುಂದಿನ ಗುಣಸ್ಥಾನಗಳನ್ನ ಯಾವ ರೀತಿ ಹೇಳ್ತಾರೆ ಅನ್ನೋದನ್ನ ಗ್ರಂಥದ ಅನುಸಾರ ತಿಳಿಯುವಂತ ಪ್ರಯತ್ನ ಮಾಡುವುದು, ಮುಂದೆ ಓದಬೇಕು. ಕ್ರಮ ಸಂಖ್ಯೆ 3 ಮಿಶ್ರ ಗುಣಸ್ಥಾನ ಪರ್ಯಾಪ್ತಕದಲ್ಲಿ ಔಪಶಮಿಕ 0, ಕ್ಷಾಯಿಕ 0, ಕ್ಷಾಯೋಪಶಮಿಕ 10, ಔದಯಿಕ 20, ಪಾರಿಣಾಮಿಕ 2. ಮೂರನೇ ಗುಣಸ್ಥಾನ ಯಾವುದು ಅಂತಂದ್ರೆ ಮಿಶ್ರ ಗುಣಸ್ಥಾನ ಅಂತ ಕರೀತಾರೆ. ಮಿಶ್ರ ಅಂತಂದ್ರೂ ಹೇಳ್ಬೋದು, ಸಮ್ಯಕ್ ಮಿಥ್ಯಾತ್ವ ಅಂತಾನು ಹೇಳ್ಬೋದು. 2 ಪ್ರಕಾರದ ಪರಿಣಾಮಗಳು ಇಲ್ಲಿ ಆಗಿತ್ತಾ ಇರೋದ್ರಿಂದ ಇದನ್ನ ಮಿಶ್ರ ಗುಣಸ್ಥಾನ ಅಂತ ಹೇಳಿದ್ದಾರೆ. ಈ ಗುಣಸ್ಥಾನದಲ್ಲಿ ಸಮ್ಯಕ್ ಮಿಥ್ಯಾತ್ವ ಪ್ರಕೃತಿ ಉದಯದಲ್ಲಿ ಇರ್ತದೆ. ಕೇವಲ ಮಿಥ್ಯಾತ್ವವಾಗಲಿ ಸಮ್ಯಕ್ತ್ವವಾಗಲಿ ಇಲ್ಲಿ ಇರೋದಿಲ್ಲ. ಹಾಗಾಗಿ ಸಮ್ಯಕ್ ಮಿಥ್ಯಾತ್ವ ರೂಪದ ಮಿಶ್ರ ಪ್ರಕೃತಿ, ಕರ್ಮ ಪ್ರಕೃತಿ ಉದಯದಲ್ಲಿರುವ ಕಾರಣದಿಂದ ಈ ಗುಣಸ್ಥಾನವನ್ನ ಮಿಶ್ರ ಗುಣಸ್ಥಾನ ಅಂತ ಕರೀತಾರೆ. ಇದು ಮೂರನೇ ಗುಣಸ್ಥಾನ ಅಂತನೂ ಹೇಳಿದ್ದಾರೆ. ಈ ಗುಣಸ್ಥಾನದ ವಿಶೇಷತೆ ಏನು ಅಂತಂದ್ರೆ, ಈ ಗುಣಸ್ಥಾನ ಜೀವರುಗಳಿಗೆ ಅಂತರ್ಮುಹೂರ್ತ ಮಾತ್ರ ಆಗುವಂಥದ್ದು, ಅದಕ್ಕಿಂತ ಹೆಚ್ಚಿಗೆ ಇದು ಇರುವುದಿಲ್ಲ. ಆಮೇಲೆ ಈ ಗುಣಸ್ಥಾನದ ಜೊತೆಗೆ ಜನ್ಮವೂ ಆಗುವುದಿಲ್ಲ, ಮರಣವೂ ಆಗುವುದಿಲ್ಲ, ಯಾವುದೇ ಆಯುಬಂಧವೂ ಆಗುವುದಿಲ್ಲ ಅಂತ ಪರಿಣಾಮಗಳು ಇಲ್ಲಿ ಇರ್ತವೆ. ಇನ್ನು ಈ ಮೂರನೇ ಗುಣಸ್ಥಾನವರ್ತಿ ಜೀವಗಳು ಹೇಗೆ ಅಂತಂದ್ರೆ, ಮೂರನೇ ಗುಣಸ್ಥಾನವನ್ನ ಹೊಂದುವಂತ ಜೀವಗಳು ಸೌದಿ ಪಂಚೇಂದ್ರಿಯ ಜೀವಗಳೇ ಆಗಿರ್ತವೆ. ಅನ್ಯಥಾ ಬೇರೆ ಜೀವಗಳಲ್ಲಿ ಮೂರನೇ ಗುಣಸ್ಥಾನ ಇರೋದಿಲ್ಲ. ಇದನ್ನ ನೆನಪಿಟ್ಕೋಬೇಕು. ಇಷ್ಟಾದ ಮೇಲೆ ಈ ಗುಣಸ್ಥಾನವನ್ನ ಹೊಂದಿರುವ ಪರ್ಯಾಪ್ತಕ ಜೀವರು, ಪರ್ಯಾಪ್ತಕರು ಅಂದ್ರೆ ಪರ್ಯಾಪ್ತಿಗಳನ್ನ ಪೂರ್ಣ ಮಾಡಿಕೊಂಡವರು, ಇಂಥ ಜೀವರುಗಳಲ್ಲಿ ಮೂರನೇ ಗುಣಸ್ಥಾನ ಇರುವಾಗ ಯಾವ ಯಾವ ಭಾವಗಳ ಆಗಬಹುದು ಅನ್ನುವಂತ ವಿಚಾರವನ್ನ ನೋಡುವುದಿದೆ. ಮೊದಲನೇ ಭಾವ ಏನಿದೆ ಅಂದ್ರೆ ಔಪಶಮಿಕ ಭಾವ ಇದೆ. ಔಪಶಮಿಕ ಭಾವ ಕರ್ಮದ ಉಪಶಮನದಿಂದ ಆಗುವಂತ ಭಾವ, ಅಥವಾ ಕರ್ಮದ ಉಪಶಮನಕ್ಕೆ ಕಾರಣವಾಗುವ ಭಾವ ಔಪಶಮಿಕ ಭಾವ. ಔಪಶಮಿಕ ಭಾವದಲ್ಲಿ 2 ಭೇದಗಳು ಇರ್ತವೆ. ಆ 2ರ ಪೈಕಿ ಮೂರನೇ ಗುಣಸ್ಥಾನ ಇರುವಂತಹ ಜೀವರಲ್ಲಿ ಒಂದು ಔಪಶಮಿಕ ಭಾವ ಇಲ್ಲ. ಅಂದ್ರೆ ಮೂರನೇ ಗುಣಸ್ಥಾನದಲ್ಲಿ ಜೀವ ಸಮ್ಯಕ್ತ್ವನೂ ಹೊಂದಿಲ್ಲ, ಚಾರಿತ್ರನೂ ಹೊಂದಿಲ್ಲ.
ಯಾವ ಚಾರಿತ್ರ ಯಾವ ಸಮ್ಯಕ್ತ್ವ ಔಪಶಮಿಕ ಸಮ್ಯಕ್ತ್ವ ಮೂರನೇ ಗುಣಸ್ಥಾನದಲ್ಲಿ ಇರುವುದಿಲ್ಲ. ಔಪಶಮಿಕ ಚಾರಿತ್ರವು ಮೂರನೇ ಗುಣಸ್ಥಾನದಲ್ಲಿ ಇರುವುದಿಲ್ಲ. ಹೀಗಾಗಿ ಔಪಶಮಿಕ ಭಾವಗಳು ಒಂದೂ ಇಲ್ಲ. ಇನ್ನು ಮೇಲೆ ಕ್ಷಾಯಿಕ ಭಾವವನ್ನ ನೋಡುವುದಾದ್ರೆ ನೋಡ್ರಿ, ಮೂರನೇ ಗುಣಸ್ಥಾನದಲ್ಲಿ ಔಪಶಮಿಕ ಭಾವಗಳು ಒಂದೂ ಇಲ್ಲ. ಯಾಕೆ ಇಲ್ಲ ಅಂತ ಕೇಳಿದ್ರೆ ಅಲ್ಲಿ ಸಮ್ಯಕ್ತ ಇಲ್ಲ, ಮಿಥ್ಯಾತ್ವ ಸರ್ವಘಾತಿ ಪ್ರಕೃತಿ. ಸಮ್ಯಕ್ ಮಿಥ್ಯಾತ್ವ ಅನ್ನೋದು ಸರ್ವಘಾತಿ ಪ್ರಕೃತಿ ಇದೆ, ಸರಿ ಇದೆ. ಆದ್ರೆ ಅದನ್ನ ಹೇಗೆ ತಿಳಿಯುವುದು? ನೋಡ್ರಿ, ಔಪಶಮಿಕ ಅಂದ್ರೆ ಔಪಶಮಿಕ ಸಮ್ಯಕ್ತ್ವ ಆಗಬೇಕಾಗಿತ್ತು ಅಂದ್ರೆ ಏನಾಗಿರ್ಬೇಕಾಗಿತ್ತು ಕರ್ಮದಲ್ಲಿ? ಸರ್ವಘಾತಿ ಕರ್ಮಗಳು ವಶ ಮಾಡಿರಬೇಕು. ಸರ್ವಘಾತಿ ಕರ್ಮಗಳು ದೇಶಘಾತಿ ಕರ್ಮದ ಉದಯ ಇರುತ್ತೆ. ದರ್ಶನ ಮೋಹನೀಯದ ಏನು ಭೇದಗಳಿದಾವಲ್ಲ, ಎಲ್ಲಾನು ಶಾಂತ ಹೊಂದಿರ್ಬೇಕು, ಎಲ್ಲಾನು ಕ್ಷಮ ಹೊಂದಿರ್ಬೇಕು. ಅಥವಾ ಇದು ದರ್ಶನ ಮೋಹನೀಯದ ಭೇದ, ಇದು ಉದಯದಲ್ಲಿದೆ ಅಲ್ಲಿ. ಅದಕ್ಕಾಗಿ ಔಪಶಮಿಕ ಇಲ್ಲ, ಸಮ್ಯಕ್ತ್ವ ಇಲ್ಲ. ಔಪಶಮಿಕ ಸಮ್ಯಕ್ತ್ವ ಯಾಕಿಲ್ಲ ಅಂತಂದ್ರೆ ದರ್ಶನ ಮೋಹನೀಯ ಕರ್ಮದ ಪ್ರಕೃತಿಗಳೆಲ್ಲ ಉಪಶಮನ ಹೊಂದಿರ್ಬೇಕು. ಆದ್ರೆ ಅಲ್ಲಿ ಸಮ್ಯಕ್ ಮಿಥ್ಯಾತ್ವ ಉದಯದಲ್ಲಿದೆ. ಇನ್ನು ಚಾರಿತ್ರ, ಔಪಶಮಿಕ ಚಾರಿತ್ರ ಯಾಕಿಲ್ಲ ಅಂತಂದ್ರೆ ಅಲ್ಲಿ ಕಷಾಯಗಳೆಲ್ಲ ಇದಾವೆ, ಕಷಾಯಗಳು ಉಪಶಮನ ಹೊಂದಿಲ್ಲ. ಕಷಾಯಗಳು ಉಪಶಮನ ಹೊಂದಬೇಕು ಅಂತಂದ್ರೆ ಎಲ್ಲಾ ಕಷಾಯಗಳು ಶಾಂತಿಯನ್ನ ಹೊಂದಿರಬೇಕಾಗಿತ್ತು. ಇಲ್ಲ, ಕಷಾಯಗಳನ್ನ ಉಪಶಮನ ಮಾಡುವ ಕಾರ್ಯವಾದರೂ ಪ್ರಾರಂಭವಾಗಿರ್ಬೇಕಿತ್ತು. ಇನ್ನು ಮೂರನೇ ಗುಣಸ್ಥಾನದಲ್ಲಿ ಅನಂತಾನುಬಂಧಿ ಕಷಾಯಗಳು ಇದಾವೇನೋ? ಇಲ್ಲ ಇಲ್ಲ ಇಲ್ಲ. ಯಾಕಿಲ್ಲ? ಮಿಶ್ರ ಪ್ರಕೃತಿ ಉದಯ ಇದೆ, ಎರಡು ವಿಶ್ವವಾಗಿದೆ. ಮಿಶ್ರ ಪ್ರಕೃತಿ ಉದಯ ಇದೆ, ಸರಿ ಇದೆ. ಮೂರನೇ ಗುಣಸ್ಥಾನದಲ್ಲಿ ಅನಂತಾನುಬಂಧಿ ಯಾಕಿಲ್ಲ? ಒಂದೇನೇ ಗುಣಸ್ಥಾನದಿಂದ ಮೇಲ್ಪಟ್ಟು ಅನಂತಾನುಬಂಧಿ ಇರೋದಿಲ್ಲಲ್ಲ. ಎರಡನೇ ಗುಣಸ್ಥಾನದಾಗ ಅನಂತಾನುಬಂಧಿ ಉದಯ ಇದೆ ಅಲ್ರಿ. ಮೂರನೇ ಗುಣಸ್ಥಾನದಾಗ ಮಿಶ್ರ ಪ್ರಕೃತಿ ಉದಯ ಇದೆ ಅಂದ್ಮೇಗಾದ ಅನಂತಾನುಬಂಧಿ ಉದಯ ಇರೋದಿಲ್ಲ. ಇಲ್ಲಿ ಸಮ್ಯಕ್ ಮತ್ತು ಮಿಥ್ಯಾ ಎರಡೂ ಪ್ರಕಾರದ ಪರಿಣಾಮಗಳ ಮಿಶ್ರ ರೂಪ ನಡೆದಿದೆ. ಮತ್ತೆ ಅನಂತಾನುಬಂಧಿ ಉದಯ ಇದೆ ಅಂತಂದ್ರೆ ಅದು ಮೂರನೇ ಗುಣಸ್ಥಾನ ಆಗಿರಂಗಿಲ್ಲ, ಅದು ಒಂದಾಗಿರ್ತದೆ, ಇಲ್ಲ ಎರಡಾಗಿರ್ತದೆ. ಹಾಗಾಗಿ ಏನಾಯ್ತು? ಹಾಗಾಗಿ ಇಲ್ಲಿ ಅನಂತಾನುಬಂಧಿ ಕಷಾಯಗಳ ಉದಯ ಕೂಡ ಇಲ್ಲ. ಅನಂತಾನುಬಂಧಿಯ ಉದಯ ಇಲ್ಲ, ಆದ್ರೆ ಸಮ್ಯಕ್ತ್ವನೂ ಇಲ್ಲ. ಅನಂತಾನುಬಂಧಿಯ ಉದಯನೂ ಇಲ್ಲ, ಸಮ್ಯಕ್ತ್ವನೂ ಇಲ್ಲ, ಮಿಥ್ಯಾತ್ವನೂ ಇಲ್ಲ. ಸಮ್ಯಕ್ ಮಿಥ್ಯಾತ್ವ ರೂಪದ ಮಿಶ್ರ ಪರಿಣಾಮಗಳು ನಡೀತಾ ಇವೆ. ಆ ಕರ್ಮದ ಉದಯ ನಡೀತಾ ಇದೆ. ಸಮ್ಯಕ್ ಮಿಥ್ಯಾತ್ವ ಅನ್ನೋದು ಒಂದು ಕರ್ಮ ಇದೆ, ಅದರ ಉದಯ ನಡೀತಾ ಇದೆ. ಅದು ಸಮ್ಯಕ್ತ್ವ ಗುಣದ ಘಾತ ಮಾಡುವಂಥದ್ದಿದೆ. ಸರ್ವಘಾತಿ ಅಂತ ಹೇಳಿದ್ದಾರೆ. ದರ್ಶನ ಮೋಹನೀಯದಲ್ಲಿ ಮಿಥ್ಯಾತ್ವ, ಸಮ್ಯಕ್ ಮಿಥ್ಯಾತ್ವ ಇವೆರಡನ್ನೂ ಸರ್ವಘಾತಿ ಪ್ರಕೃತಿಗಳು ಅಂತ ಹೇಳಿದ್ದಾರೆ. ಅಂದ್ರೆ ಸಮ್ಯಕ್ತ್ವವನ್ನ ಘಾತ ಮಾಡುವ ಶಕ್ತಿ ಹೊಂದಿವೆ. ಹಾಗಾಗಿ ಸಮ್ಯಕ್ತ್ವ ಘಾತಕ ಕರ್ಮ ಅಲ್ಲಿರೋದ್ರಿಂದ ಅದು ಸಮ್ಯಕ್ತ್ವ ಆಗುವುದಿಲ್ಲ, ಇರುವುದಿಲ್ಲ. ನೋಡ್ರಿ, ಮಿಶ್ರ ಅಂತ ಹೇಳುವಾಗ ಸಮ್ಯಕ್ತ್ವನೂ ಮಿಥ್ಯಾತ್ವನೂ ಎರಡೂ ಇದೆ ಅಂತ ಹೇಳಿ ನಾವು ಸಲೀಸಾಗಿ ಹೇಳಿಬಿಡ್ತೇವೆ. ಆದ್ರೆ ಸಮ್ಯಕ್ ಮಿಥ್ಯಾತ್ವ ಅನ್ನುವ ಕರ್ಮದ ಮೂಲಕ ವಿಚಾರ ಮಾಡಿದೆವು ಅಂದ್ರೆ ಸಮ್ಯಕ್ ಮಿಥ್ಯಾತ್ವ ಅನ್ನೋದು ಸಮ್ಯಕ್ತ್ವ ಘಾತಕ ಕರ್ಮ ಇವೆ. ಇದೇನಿಲ್ಲೋ? ಹಾ, ಇಷ್ಟು ವ್ಯತ್ಯಾಸಗಳನ್ನ ಸೂಕ್ಷ್ಮವಾಗಿ ನೋಡ್ತಾ ಹೋಗ್ಬೇಕು ನಾವು. ಸಮ್ಯಕ್ ಮಿಥ್ಯಾತ್ವ ಇದು ಕರ್ಮದ ರೂಪದಲ್ಲಿ ನೋಡಿದಾಗ ಅದಕ್ಕೆ ಸಮ್ಯಕ್ತ್ವ ಘಾತಕ ಪ್ರಕೃತಿ ಅಂದಾಗ ಅಲ್ಲಿ ಸಮ್ಯಕ್ ಪರಿಣಾಮ ಇದೆ ಅಂತ ಹೇಗೆ ತಿಳ್ಕೊಳ್ಳೋದು? ಇನ್ನು ಹೆಂಗೆ ತಿಳ್ಕೊಳ್ಳೋದು ಅಂತಂದ್ರೆ ಆ ದರ್ಶನ ಮೋಹನೀಯದಲ್ಲೇನೆ ಒಂದು ಸಮ್ಯಕ್ ಪ್ರಕೃತಿ ಇದೆ ಅಲ್ಲ, ಅದು
ದೇಶಗಾತಿ ಅದು ಮತ್ತು ಮಿಥ್ಯಾತ್ವ ಪ್ರಕೃತಿ ಇದೆಲ್ಲ ಅದು ಎರಡರದ್ದು ಮಿಶ್ರ ಇರ್ತದೆ. ತಿಳಿದು ಸಮ್ಯಕ್ ಪ್ರಕೃತಿ ಅನ್ನೋದು ಕೂಡ ಕರ್ಮ ಇದೆ, ಅದು ಸಮ್ಯಕ್ ದರ್ಶನ ಅಲ್ಲ. ಸಮ್ಯಕ್ ಪ್ರಕೃತಿ ಅನ್ನೋದು ಕೂಡ ಕರ್ಮ ಇದೆ, ಅದು ಸಮ್ಯಕ್ ದರ್ಶನ ಅಲ್ಲ. ಸಮ್ಯಕ್ ದರ್ಶನ ಬೇರೆ, ಸಮ್ಯಕ್ ಪ್ರಕೃತಿ ಬೇರೆ. ಸಮ್ಯಕ್ ಪ್ರಕೃತಿಯಿಂದ ಕೆಲಸ ಏನಾಗ್ತದೆ ನೋಡ್ರಿ. ಸಮ್ಯಕ್ ಪ್ರಕೃತಿ ಹೆಸರು ನೋಡ್ಲಿಕ್ಕೆ ಸಮ್ಯಕ್ ಇದೆ, ಆದ್ರೆ ಸಮ್ಯಕ್ ಪ್ರಕೃತಿಯ ಉದಯ ಇರೋದ್ರಿಂದ ಸಮ್ಯಕ್ತ್ವದಲ್ಲಿ ದೋಷಗಳು ಉಂಟಾಗ್ತವೆ. ಆಗ್ತವೇನಿಲ್ಲ? ಹಾಗಾಗಿ ಅದು ಕರ್ಮ ಬೇರೆ, ಸಮ್ಯಕ್ತ್ವ ಅನ್ನೋ ಗುಣ ಬೇರೆ. ತಿಳಿದು? ಹಾಗಾಗಿ ಈ ಮೂರನೇ ಗುಣಸ್ಥಾನದಲ್ಲಿ ಔಪಶಮಿಕ ಸಮ್ಯಕ್ತ್ವ, ಯಾಕಂದ್ರೆ ಇಲ್ಲಿ ಸಮ್ಯಕ್ತ್ವಕ್ಕೆ ಕಾರಣವಾದ ಔಪಶಮ ಸಮ್ಯಕ್ತ್ವಕ್ಕೆ ಕಾರಣವಾದ ಕರ್ಮಗಳು ಉಪಶಾಂತಿಯನ್ನ ಹೊಂದಿಲ್ಲ, ಉಪಶಮನವಾಗಿಲ್ಲ. ಸಮ್ಯಕ್ ಮಿಥ್ಯ ಅಥವಾ ಕರ್ಮ ಉದಯದಲ್ಲಿದೆ. ಹಾಗಾಗಿ ಇಲ್ಲಿ ಔಪಶಮಿಕ ಸಮ್ಯಕ್ತ್ವನೂ ಇಲ್ಲ, ಮತ್ತು ಉಳಿದ ಎಲ್ಲಾ ಕಷಾಯಗಳು ಉದಯದಲ್ಲಿ ಇರೋದ್ರಿಂದ, ಅಂದ್ರೆ ಔಪಶಮಿಕ ಚಾರಿತ್ರಕ್ಕೆ ಬೇಕಾದ ಚಾರಿತ್ರ ಮೋಹನೀಯದ ಉಪಶಮನವೂ ಕೂಡ ಆಗಿಲ್ಲ. ಹಾಗಾಗಿ ಇಲ್ಲಿ ಔಪಶಮಿಕ ಸಮ್ಯಕ್ತ್ವವಾಗಲಿ ಔಪಶಮಿಕ ಚಾರಿತ್ರವಾಗಲಿ ಎರಡು ಮೂರನೇ ಗುಣಸ್ಥಾನದಲ್ಲಿ ಇರುವುದಿಲ್ಲ. ಇನ್ನು ಕ್ಷಾಯಿಕ ಭಾವ, ಕ್ಷಾಯಿಕ ಭಾವಗಳು ಕೂಡ ಮೂರನೇ ಗುಣಸ್ಥಾನದಲ್ಲಿ ಒಂದೂ ಇರುವುದಿಲ್ಲ. ಕ್ಷಾಯಿಕ ಭಾವಗಳಲ್ಲಿ 9 ಭೇದಗಳನ್ನ ಹೇಳಿದ್ದಾರೆ ಒಟ್ಟು. ಆ 9ರಲ್ಲಿಯ ಯಾವುದೇ ಒಂದು ಕೂಡ ಮೂರನೇ ಗುಣಸ್ಥಾನದಲ್ಲಿ ಇರುವುದಿಲ್ಲ, ಇರಲಿಕ್ಕೆ ಸಾಧ್ಯವಿಲ್ಲ. ಯಾಕೆ ಸಾಧ್ಯವಿಲ್ಲ ಅಂತ ಕೇಳಿದರೆ ಏನು ಹೇಳುವುದು? ಅಲ್ಲಿ ದರ್ಶನ ಮೋಹಿನಿ ಇತ್ತು 3, ಚಾರಿತ್ರ ಮೋಹಿನಿ ಇತ್ತು 4. ಇವು 7 ಪ್ರಕೃತಿಗಳ ಕ್ಷಯ ಆಗಿಲ್ಲ, ಅದರಿಂದ ಆಗಲಿಲ್ಲ. ಅದು ಅಂತ ಹೇಳೋ ಬದಲು ಅಲ್ಲಿ ಯಾವುದೇ ಒಂದು ಯಾವುದೇ ಒಂದು ಕರ್ಮದ ಕ್ಷಯ ಆಗಿಲ್ಲದ ಕಾರಣದಿಂದ ಅಲ್ಲಿ ಒಂದು ಕ್ಷಾಯಿಕ ಭಾವಗಳಿಲ್ಲ. ಹಾಗಾಗಿ ಕ್ಷಾಯಿಕ ಭಾವಗಳು ಕೂಡ ಶೂನ್ಯ, 0, ಯಾವುದೊಂದು ಇಲ್ಲ ಅಂತ ತಿಳ್ಕೊಬೇಕು. ಕ್ಷಾಯಿಕ ಭಾವಗಳಲ್ಲಿ ಏನೇನ್ ಬರ್ತವೆ? ಕ್ಷಾಯಿಕ ಜ್ಞಾನ ಅಂದ್ರೆ ಕೇವಲ ಜ್ಞಾನ, ಕ್ಷಾಯಿಕ ದರ್ಶನ ಅಂದ್ರೆ ಕೇವಲ ದರ್ಶನ. ಇವೆರಡೂ ಕೂಡ ಯಾರಲ್ಲಿ? ಕೇವಲಿ ಭಗವಾನರಲ್ಲಿ ಇರುವಂತಹ ಗುಣಗಳು. ಕ್ಷಾಯಿಕ ಜ್ಞಾನ ಮತ್ತು ದರ್ಶನಗಳೆರಡು ಅರಿಹಂತ ಮತ್ತು ಸಿದ್ಧ ಭಗವಾನರಲ್ಲಿರುವಂತವುಗಳಿವೆ. ಆಮೇಲೆ ಕ್ಷಾಯಿಕ ಸಮ್ಯಕ್ತ್ವ ಕೂಡ ಅಲ್ಲಿ ಇಲ್ಲ. ಕ್ಷಾಯಿಕ ಸಮ್ಯಕ್ತ್ವ ಇದು ಅವಿರತ ಸಮ್ಯಕ್ ದೃಷ್ಟಿಗೂ ಇರಲಿಕ್ಕೆ ಸಾಧ್ಯ. ಮುಂದೆ ಅವಿರತ ಸಮ್ಯಕ್ತ್ವದಿಂದ ಮುಂದೆ ಎಲ್ಲಿ ಬೇಕಾದ್ರೂ ಇದು ಇರಬಹುದು, ಆದ್ರೆ ಅದು ಕೂಡ ಇಲ್ಲಿ ಇಲ್ಲ. ಯಾಕಂದ್ರೆ ಗುಣಸ್ಥಾನ 3 ಇದೆ, ಸಮ್ಯಕ್ ಪ್ರಕೃತಿ ಉದಯ ಇದೆ, ಅಂದ್ರೆ ಮಿಥ್ಯಾತ್ವ ನಾಶ ಆಗಿಲ್ಲ, ಅಂದ್ರೆ ದರ್ಶನ ಮೋಹ ನಾಶ ಆಗಿಲ್ಲ. ಆ ಕಾರಣದಿಂದ ಕ್ಷಾಯಿಕ ಸಮ್ಯಕ್ತ್ವನೂ ಇಲ್ಲ. ಆಮೇಲೆ ಕ್ಷಾಯಿಕ ಚಾರಿತ್ರ, ಚಾರಿತ್ರ ಮೋಹನೀಯ ಕರ್ಮದ ಉದಯನೂ ನಡೀತಾ ಇರೋದ್ರಿಂದ ಇಲ್ಲಿ ಒಂದು ಸಂಯಮ ಕೂಡ ಇಲ್ಲದೆ ಇರುವ ಕಾರಣದಿಂದ ಕರ್ಮಗಳು ಒಂದು ನಾಶ ಆಗಿಲ್ಲ. ಹಾಗಾಗಿ ಕ್ಷಾಯಿಕ ಚಾರಿತ್ರನೂ ಇಲ್ಲ. ಕ್ಷಾಯಿಕ ದಾನ, ಅಂತರಾಯ ಕರ್ಮ ನಾಶ ಆಗಿದೆ ಏನಿಲ್ಲಿ? ಅಂತರಾಯ ಕರ್ಮ ನಾಶ ಆಗಿಲ್ಲ. ಆ ನಾಶ ಆಗಿಲ್ಲ ಅನ್ನೋ ಕಾರಣದಿಂದ ಎಲ್ಲ ಕ್ಷಾಯಿಕ ದಾನ, ಲಾಭ, ಭೋಗ, ಉಪಭೋಗ, ವೀರ್ಯ ಇವೆಲ್ಲವೂ ಕೂಡ ಯಾವುದು ಒಂದು ಕ್ಷಾಯಿಕ ಇಲ್ಲ. ಹಾಗಾಗಿ ಕ್ಷಾಯಿಕ ಭಾವಗಳು ಯಾವುದು ಒಂದು ಇಲ್ಲ. ಆಮೇಲೆ ಕ್ಷಾಯೋಪಶಮಿಕ ಭಾವಗಳು ಯಾವ ಗುಣಸ್ಥಾನದಲ್ಲಿ ನೋಡ್ತಾ ಇದ್ದೇವೆ? 3ನೇ ಗುಣಸ್ಥಾನದಲ್ಲಿ. ಮಿಶ್ರ ಗುಣಸ್ಥಾನದಲ್ಲಿ ಎಂಥ ಜೀವರಲ್ಲಿ? ಪರ್ಯಾಪ್ತಕ ಜೀವರಲ್ಲಿ, ಅಂದ್ರೆ ಪರ್ಯಾಪ್ತಿಗಳನ್ನ ಪೂರ್ಣ ಮಾಡಿಕೊಂಡಿರುವಂತ ಜೀವಗಳಲ್ಲಿ ನೋಡ್ತಾ ಇದ್ದೇವೆ. ಕ್ಷಾಯೋಪಶಮಿಕ ಅಂತಂದ್ರೆ ಕರ್ಮದ ಉದಯಾಭಾವಿ ಕ್ಷಯ, ಸದವಸ್ಥಾರೂಪ ಉಪಶಮ, ದೇಶಘಾತಿ ಉದಯ. ಕ್ಷಯ, ಉಪಶಮ, ಉದಯ
ಯಾವಾಗ ಕರ್ಮದಲ್ಲಿ ಮೂರು ಅವಸ್ಥೆಗಳು ಆಗಿರ್ತಾವಲ್ಲ ಅಂಥ ಭಾವಗಳನ್ನ ಆ ಟೈಮ್ದಲ್ಲಿ ಇರುವಂತ ಧಾರ್ಮಿಕ ಭಾವಗಳು ಅಂತ ಕರೀತಾರೆ. ಇದರಲ್ಲಿ 10 ಭಾವಗಳು ಇರ್ತವೆ. 3ನೇ ಗುಣಸ್ಥಾನ ಇರುವಾಗ 10 ಭಾವಗಳನ್ನ ಹೇಳಿದ್ದಾರೆ. ಯಾವ್ಯಾವ ಇರ್ತವೆ? ದರ್ಶನ 5 ಲಬ್ಧಿರಿ ನೋಡ್ರಿ, ಕ್ಷಾಯೋಪಶಮಿಕ ಜ್ಞಾನದೊಳಗ ಮತಿ ಜ್ಞಾನ, ಶುದ್ಧ ಜ್ಞಾನ, ಅವಧಿ ಜ್ಞಾನ, ಮನಪರೇ ಜ್ಞಾನ ಇವು 4 ಕ್ಷಾಯೋಪಶಮಿಕ ಜ್ಞಾನದ ರೂಪದಲ್ಲಿ ಸ್ವೀಕರಿಸಿದ್ದಾರೆ. ಇದ್ರೊಳಗೆ ಒಂದೂ ಇರಂಗಿಲ್ಲ. ಮತಿ ಜ್ಞಾನನೂ ಇರಂಗಿಲ್ಲ, ಮತಿ ಜ್ಞಾನ, ಶುದ್ಧ ಜ್ಞಾನ ಯಾವುವೂ ಕೂಡ ಜ್ಞಾನ ರೂಪದಲ್ಲಿ, ಸಮ್ಯಕ್ ಜ್ಞಾನದ ರೂಪದಲ್ಲಿ ಒಂದೂ ಇರಂಗಿಲ್ಲ. ಯಾಕೆ ಇರಂಗಿಲ್ಲ ಅಂದ್ರೆ ಇಲ್ಲಿ ಸಮ್ಯಕ್ ದರ್ಶನ ಇಲ್ಲ. ಸಮ್ಯಕ್ ದರ್ಶನದ ಘಾತಕವಾದಂತಹ ಸಮ್ಯಕ್ ಪ್ರಕೃತಿ ಕರ್ಮದ ಉದಯ ನಡೀತಾ ಇದೆ. ಸಮ್ಯಕ್ ಮಿಥ್ಯಾತ್ವ ಪ್ರಕೃತಿಯ ಉದಯ ನಡೀತಾ ಇದೆ. ಹಾಗಾಗಿ ಇಲ್ಲಿ ಜ್ಞಾನಗಳು ಒಂದು ಇಲ್ಲ. ಇನ್ನು ಅಜ್ಞಾನಗಳಲ್ಲಿ 3 ಅಜ್ಞಾನಗಳು ಇರಲಿಕ್ಕೆ ಸಾಧ್ಯ. ಆ ಅಜ್ಞಾನ ಯಾಕಂದಿದ್ದಾರೆ ಅಂದ್ರೆ ಇಲ್ಲಿ ಸಮ್ಯಕ್ ಜ್ಞಾನ ಇಲ್ಲದ ಕಾರಣದಿಂದ ಉಳಿದದ್ದೆಲ್ಲ ಅಜ್ಞಾನ. ಅದು ಮಿಶ್ರವಾದರೂ ಆಗಿರಲಿ, ಮಿಥ್ಯಾ ಜ್ಞಾನವಾದರೂ ಆಗಿರಲಿ. ಮಿಶ್ರ ಇದೆ ಅಂದ್ರೂ ಕೂಡ ಅದು ಸರಿಯಾದದ್ದೇನಲ್ಲ. ಸರಿಯಾದದ್ದಲ್ಲ ಅಂದ ಮೇಲೆ ಅದು ಅಜ್ಞಾನದ ಕೋಟೆಯಲ್ಲೇ ಬರ್ತದೆ. ಯಾವಾಗ ಜ್ಞಾನ ಸರಿಯಾಗತ್ತೆ ಆವಾಗ ಜ್ಞಾನ ಸುಜ್ಞಾನದಲ್ಲಿ ಬರ್ತದೆ. ಅದು ಮಿಶ್ರನಾದ್ರೂ ಇರ್ಲಿ, ಹೆಂಗಾದ್ರೂ ಇರ್ಲಿ, ಏನಾದ್ರೂ ಇರ್ಲಿ, ಅದು ಅಜ್ಞಾನ. ಯಾಕಂದ್ರೆ ಸರಿಯಾಗಿ ಇಲ್ಲ, ಸರಿಯಾಗಿ ತಿಳಿತಾ ಇಲ್ಲ. ಹಾಗಾಗಿ ಮಿಶ್ರ ಜ್ಞಾನ. ಮಿಶ್ರ ಜ್ಞಾನ ಯಾವವು? ಮಿಶ್ರಮತಿ ಜ್ಞಾನ, ಮಿಶ್ರಮತಿ ಅಜ್ಞಾನ, ಮಿಶ್ರ ಶುದ್ಧ ಅಜ್ಞಾನ, ಮಿಶ್ರ ಅವಧಿ ಅಜ್ಞಾನ. ಈ ರೀತಿಯಾಗಿ ತಗೋಬೇಕದನ್ನ. ಅದು 3 ಅಜ್ಞಾನಗಳು. ಮತಿ, ಶುದ್ಧ, ಅವಧಿ 3 ಅಜ್ಞಾನ ರೂಪದಲ್ಲಿವೆ, ಒಳ್ಳೆಯ ರೂಪದಲ್ಲಿ ಇಲ್ಲ, ವಿಪರೀತವಲ್ಲೇ ಇದ್ದಾವೆ ಅಂತ ತಿಳ್ಕೋಬೇಕು. ಆಮೇಲೆ ದರ್ಶನಗಳು ಯಾವ್ಯಾವ ಇರಬಹುದು 3ನೇ ಗುಣಸ್ಥಾನದಲ್ಲಿ ಅಂತಂದ್ರೆ 2 ದರ್ಶನ ಇರಬಹುದು. ಅಚಕ್ಷು ದರ್ಶನ. ಚಕ್ಷು ಅಂದ್ರೆ ಕಣ್ಣಿನಿಂದ ನೋಡುವಂಥದ್ದು. ಅಚಕ್ಷು ಅಂದ್ರೆ ಕಣ್ಣನ್ನ ಹೊರತುಪಡಿಸಿ ಉಳಿದ ಇಂದ್ರಿಯಗಳು ಮತ್ತು ಮನಸ್ಸಿನಿಂದ ನೋಡುವಂಥದ್ದು. ಇವು 2 ಇರೋದು. ಇಲ್ಲಿ ಅವಧಿ ದರ್ಶನವನ್ನ ಹೇಳಲಿಲ್ಲ. ಯಾಕೆ ಹೇಳಲಿಲ್ಲ ಅಂತಂದ್ರೆ ಷಟ್ಖಂಡಾಗಮದ ಕರ್ತೃಗಳ ಪ್ರಕಾರ ಅವಧಿ ದರ್ಶನವನ್ನ 4ನೇ ಗುಣಸ್ಥಾನದಿಂದ ತೆಗೆದುಕೊಂಡಿದ್ದಾರೆ. ಹಾಗಾಗಿ ಇದು ಗುಣಸ್ಥಾನ 3 ಇರೋದ್ರಿಂದ ಇಲ್ಲಿ ಅವಧಿ ದರ್ಶನವನ್ನ ಹೇಳಲಿಲ್ಲ. ಅದಕ್ಕೋಸ್ಕರ 2 ದರ್ಶನಗಳು. ಯಾವಾಗ? ಮಿಶ್ರ ಗುಣಸ್ಥಾನ ಇರುವಾಗ. ಎಷ್ಟಾಯ್ತೆಲ್ಲ ಸೇರಿ? ಇವು ಅಜ್ಞಾನದಲ್ಲಿ 3, ದರ್ಶನದಲ್ಲಿ 5 ಆಯ್ತು. ಇನ್ ಮುಂದೆ ಲಬ್ಧಿಗಳೇ ಎಷ್ಟಿದಾವೆ? 5 ಇದಾವೆ 3ನೇ ಗುಣಸ್ಥಾನದಲ್ಲಿ. ಕ್ಷಾಯೋಪಶಮಿಕ ಭಾವದಲ್ಲಿ 3ನೇ ಗುಣಸ್ಥಾನ ಇರುವಾಗ ಕ್ಷಾಯೋಪಶಮಿಕ ದಾನ, ಲಾಭ, ಭೋಗ, ಉಪಭೋಗ, ಹೀಗೆ ಎಲ್ಲ ಕ್ಷಾಯೋಪಶಮಿಕದ್ದು 5 ಇರ್ಲಿಕ್ಕೆ ಸಾಧ್ಯ. ನೋಡ್ರಿ, 3 ಅಜ್ಞಾನಗಳು, 2 ದರ್ಶನಗಳು, 5 ಲಬ್ಧಿಗಳು, ಒಟ್ಟು 10 ಭಾವಗಳು 5. ಇಷ್ಟೇ ಇರೋದು ಎಲ್ಲಿ? 3ನೇ ಗುಣಸ್ಥಾನ ಇರುವಾಗ. ಹಾ, ಆಮೇಲೆ ಇನ್ನು ಕ್ಷಾಯೋಪಶಮಿಕದೊಳಗೆ ಇನ್ನೂ ಭೇದಗಳು ಇದಾವಲ್ಲ. ಸಮ್ಯಕ್ ಕ್ಷಾಯೋಪಶಮಿಕ ಸಮ್ಯಕ್ತ್ವ ಇದೆ ಏನು 3ನೇ ಗುಣಸ್ಥಾನದಲ್ಲಿ? ಇಲ್ಲ. ಕ್ಷಾಯೋಪಶಮಿಕ ಚಾರಿತ್ರನೂ ಇಲ್ಲ. ಕ್ಷಾಯೋಪಶಮಿಕ ಸಂಯಮ ಇದೆ ಏನು? ಇಲ್ಲ. ಅಂದ್ರೆ ಇಲ್ಲಿ ಏನೂ ಇಲ್ಲ. ಸಮ್ಯಕ್ತ್ವದ ಜೊತೆಗೆ ಇರುವಂತ ಯಾವುದೂ ಇಲ್ಲಿ ಇಲ್ಲ.
ಹಾಗಾಗಿ ಕ್ಷಯೋಪಶಮಿಕ ಭಾವಗಳಲ್ಲಿ ಕೇವಲ 10 ಭಾವಗಳು, 10 ಭಾವಗಳು ಕ್ಷಯೋಪಶಮಿಕ ಭಾವಗಳಲ್ಲಿ. ಸಂಯಮ ಯಾಕಿಲ್ಲ ಬಯಜಿ? ಸಂಯಮ ಆಗ್ಬೇಕಂದ್ರೆ ಗುಣಸ್ಥಾನ 5 ಆಗ್ಬೇಕು. ಇದಾಗ್ಬೇಕಲ್ಲ. ಆದ್ರೆ ಈಗ ಆ ಜೀವಕ್ಕೆ ಏನಿದೆ ಅಂದ್ರೆ ಮಿಶ್ರ ಗುಣಸ್ಥಾನ, 3ನೇ ಗುಣಸ್ಥಾನ ನಡೀತಾ ಇದೆ. 3ನೇ ಗುಣಸ್ಥಾನ ಇರುವಾಗ 5ನೇ ಗುಣಸ್ಥಾನ ಹೇಗಾಗುತ್ತೆ? ಸರಿ ಬಯಜಿ. ಹಾಗಾಗಿ 3ನೇ ಗುಣಸ್ಥಾನದಲ್ಲಿ 5ನೇ ಗುಣಸ್ಥಾನ ಇಲ್ಲ ಅಂತ ತಿಳ್ಕೊಬೇಕು. ಹೀಗೆ ಕ್ಷಯೋಪಶಮಿಕ ಭಾವಗಳು 10 ಅನ್ನೋದನ್ನ ತಿಳಿದಂತಾಯ್ತು. ಇದು ಎಲ್ಲಿ ನೋಡ್ತಾ ಇದ್ರೆ 3ನೇ ಗುಣಸ್ಥಾನದಲ್ಲಿ. ಎಂಥ ಜೀವರಲ್ಲಿ? ಪರ್ಯಾಪ್ತಕ ಜೀವರಲ್ಲಿ. ಹೆಚ್ಚಿನವರಿಗೆ ಇದೇ ಗುಣಸ್ಥಾನ 3 ಇರುದ ಅಂತ ಕಾಣುದು ನಂಗೆ. ಹೆಚ್ಚಿನವರಿಗೆ ಅಲ್ಲಿ ನಂಬಿಕೆನೂ ಇದೆ, ಇದು ಬೇರೆನೂ ನಂಬುತ್ತಾರೆ, ಇದನ್ನು ನಂಬ್ತಾರೆ. ಆ ತರ ಇರ್ತದಲ್ಲ ನೋಡ್ರಿ. ತೀರ್ಥಂಕರನ್ನು ಪೂಜೆ ಮಾಡ್ತಾರೆ, ಅನ್ಯ ದೇವರನ್ನು ಪೂಜೆ ಮಾಡ್ತಾರೆ, ಅನ್ಯ ತತ್ವವನ್ನು ಹೋಗ್ತಾರೆ, ಇದನ್ನು ಹೋಗ್ತಾರೆ, ಅದನ್ನು ಹೋಗ್ತಾರೆ. ನಾವು ಹಾಲನ್ನು ಕುಡಿತೇವೆ, ನೇರಳೆ ಹಣ್ಣನ್ನು ತಿಂತೇವೆ ಅಂದ್ರೆ ನಡೆಯುತ್ತಾ? ಹಾಲಿನ ಜೊತೆಗೆ ನೇರಳೆ ಹಣ್ಣು ಮಿಕ್ಸ್ ಮಾಡಿ ಕುಡಿತೇವೆ ಅಂದ್ರೆ ನಡೆಯುತ್ತಾ? ನಡೆಯಲಿಲ್ಲ. ವಿರುದ್ಧಾಹಾರ ವಿರುದ್ಧಾಹಾರ ಅಂತ ಹೇಳಿದಾರಲ್ಲ. ನೇರಳೆ ಹಣ್ಣು ಅಂದ್ರೆ ಬಾಯ್ಜಿ ಯಾವುದೇ ಆದ್ರೂ ಹುಳಿ ಇರೋದು ತಿನ್ನೋದಿಲ್ಲ ಹಾಲಿಂದ. ಅದರಲ್ಲೂ ವಿಶೇಷವಾಗಿ ನೇರಳೆ ಹಣ್ಣು ವಿರುದ್ಧಾಹಾರ ಅಂತ ಹೇಳಿದ್ದಾರೆ. ಹೇಗೆ ಹಾಲು ಮಧುರವಾಗಿದೆ, ನೇರಳೆ ಅದರ ವಿರುದ್ಧ ಗುಣವನ್ನು ಹೊಂದಿದೆ, ಅವೆರಡೂ ಸೇರಿದ್ರೆ ವಿಷಕಾರಿ ತತ್ವ ಆಗ್ತದೆ ಅನ್ನೋದನ್ನ ಹೇಳ್ತದೆ ಆಯುರ್ವೇದ. ಹಾಗೇನೆ ಸಮ್ಯಕ್ತ್ವ ಮತ್ತು ಮಿಥ್ಯಾತ್ವ ಎರಡೂ ಮಿಶ್ರ ಇದಾವೆ ಅಂತಂದ್ರೆ ಅಲ್ಲಿ ಹೇಗೆ ತಿಳ್ಕೊಳ್ಳೋರು ಇದೇ ರೀತಿ ತಿಳ್ಕೊಬೇಕಲ್ಲ. 1ನೇ ಗುಣಸ್ಥಾನದಿಂದಲೂ ಅಪಾಯಕಾರಿ ಇದು ಅಲ್ಲ. ನೋಡ್ರಿ, ಈಗಾಗ್ಲೇ ನಾವ್ ಒಂಚೂರು 3ನೇ ಗುಣಸ್ಥಾನದ ಇನ್ನೊಂದ್ ಸ್ವಲ್ಪ ಡಿಟೇಲ್ ತಗೋರಿ. ದರ್ಶನ ಮೋಹ ಒಂದು ಕರ್ಮವನ್ನ ನಾವು ಲೆಕ್ಕದಲ್ಲಿ ತಗೊಂಡ್ರೆ, ದರ್ಶನ ಮೋಹದ ಕೆಲಸ ಏನು? ಸಮ್ಯಕ್ತ್ವ ಆಗದಂತೆ ಮಾಡುವುದು. ಹೌದಾ? ದರ್ಶನ ಮೋಹದಲ್ಲಿ 3 ಭೇದಗಳಿವೆ. ಒಂದು ಮಿಥ್ಯಾತ್ವ, ಇನ್ನೊಂದು ಸಮ್ಯಕ್ ಮಿಥ್ಯಾತ್ವ, ಇನ್ನೊಂದು ಸಮ್ಯಕ್ ಪ್ರಕೃತಿ. 3 ಭೇದಗಳು. ಇವು ಯಾವುದರ ಭೇದಗಳು? ಸಮ್ಯಕ್ತ್ವದ ಭೇದಗಳು. ದರ್ಶನ ಮೋಹನೀಯ ಹೌದಾ? ಆಗಿದ್ಮೇಲೆ ದರ್ಶನ ಮೋಹದಲ್ಲಿ ಮಿಥ್ಯಾತ್ವ ಇದೆಯಲ್ಲ, ಇದರ ಅರ್ಥ ಏನು? ಮಿಥ್ಯಾತ್ವ ಇದೆ ಅಂದ್ರೆ ಸಮ್ಯಕ್ ದರ್ಶನ ಇಲ್ಲ. ಸಮ್ಯಕ್ ದರ್ಶನ ಇಲ್ಲ. ಕರೆಕ್ಟ್ ಇದೆ. ಇನ್ ಸಮ್ಯಕ್ ಪ್ರಕೃತಿ, ದರ್ಶನ ಮೋಹದೊಳಗೆ ಏನ್ ಸಮ್ಯಕ್ ಪ್ರಕೃತಿ ಇದೆಯಲ್ಲ, ಅದು ಸಮ್ಯಕ್ತ್ವ ಏನು? ಸಮ್ಯಕ್ ಪ್ರಕೃತಿಯ ಕೆಲಸ ಏನಿದೆ? ಸಮ್ಯಕ್ತ್ವವನ್ನ ಹೆಚ್ಚು ಮಾಡುವುದಾ? ದೂಷಿತ ಮಾಡುವಂತದ್ದು ಉಪಕಾರಿನಾ? ಅಪಕಾರಿ ಅಂತಂದ್ಮೇಲೆ ಸಮ್ಯಕ್ ದರ್ಶನಕ್ಕೂ ಸಮ್ಯಕ್ ಪ್ರಕೃತಿಗೂ ಸಂಬಂಧ ಇಲ್ಲ ಅಂತ ಆಯ್ತು. ಅವಿಬ್ರು ದೋಸ್ತರಂತೂ ಅಲ್ಲ. ಸಮ್ಯಕ್ ಪ್ರಕೃತಿಯ ಸ್ವಭಾವವೇ ಬೇರೆ, ಸಮ್ಯಕ್ ದರ್ಶನದ ಸ್ವಭಾವವೇ ಬೇರೆ. ಸಮ್ಯಕ್ ದರ್ಶನ ಆತ್ಮಿಕ ಗುಣ ಇದೆ, ಸಮ್ಯಕ್ ಪ್ರಕೃತಿ ದರ್ಶನ ಮೋಹನೀಯ ಕರ್ಮ ಪ್ರಕೃತಿ ಇದೆ, ಅದರಿಂದ ಬಂದಂತ ಒಂದು ಕರ್ಮ ಇದೆ. ಅದು ನೋಡ್ರಿ, ಟಾಪ್ ಲೆವೆಲ್ ದಲ್ಲಿ ಘಾತ ಮಾಡ್ತದೆ ಮಿಥ್ಯಾತ್ವ.
ಅದಕ್ಕಿಂತ ಪ್ರಭಾವ ಸ್ವಲ್ಪ ಕಡಿಮೆ ಸಮ್ಯಕ್ ಮಿಥ್ಯಾತ್ವದ, ಆದ್ರೆ ಸರ್ವಘಾತಿನೇ ಇರೋದದು ದರ್ಶನ ಮೋಹದಲ್ಲಿ. ಸಮ್ಯಕ್ ದರ್ಶನ ಆಗದಂತೆ ತಡೆಯುವುದಂತದ್ರಲ್ಲಿ ಅದು ಒಂದು ಸರ್ವಘಾತಿ ಅಂತ ಹೇಳಿದ್ದಾರೆ ಸಮ್ಯಕ್ ಮಿಥ್ಯಾತ್ವ. ನಾವು ಸಮ್ಯಕ್ ದರ್ಶನ ಮತ್ತು ಮಿಥ್ಯಾ ದರ್ಶನದ ಎರಡೂ ಮಿಶ್ರ ಅಂತ ತಿಳ್ಕೊಳ್ಳುವುದು ಹೇಗೆ ಇರ್ಬಹುದು, ಹಾಗೆ ಇರ್ಬಹುದು. ಆದ್ರೆ ಸಮ್ಯಕ್ ದರ್ಶನದ ಗುಣಗಳ ಅಲ್ಲಿ ಇಲ್ಲ. ಸಮ್ಯಕ್ ದರ್ಶನ ಇರುವಾಗ ಏನು ಗುಣ ಇರಬೇಕಾಗಿದೆ ಅದು ಅಲ್ಲಿ ಇಲ್ಲ. ಇದು ಮಧ್ಯವರ್ತಿ ಇದೆ. ಮಿಥ್ಯಾತ್ವಕ್ಕಿಂತ ಸ್ವಲ್ಪ ಕಡಿಮೆ ಸಾಮರ್ಥ್ಯ, ಸಮ್ಯಕ್ ಪ್ರಕೃತಿಗಿಂತ ಹೆಚ್ಚಿನ ಸಾಮರ್ಥ್ಯ ಇದೆ ಅದಕ್ಕೆ. ಸಮ್ಯಕ್ ಪ್ರಕೃತಿ ದೋಷ ಉಂಟು ಮಾಡ್ತದೆ, ಸಮ್ಯಕ್ ಮಿಥ್ಯಾತ್ವ ಪೂರ್ಣ ಘಾತ ಮಾಡ್ತದೆ ಅಂತ ಹೇಳಿದ್ದಾರೆ. ಹಾಗಾಗಿ ಸಮ್ಯಕ್ ಪ್ರಕೃತಿಯ ಉದಯದಲ್ಲಿರುವಾಗ ಸಮ್ಯಕ್ ದರ್ಶನ ಇರಬಹುದು, ಆದ್ರೆ ಸಮ್ಯಕ್ ಮಿಥ್ಯಾತ್ವದ ಉದಯದಲ್ಲಿ ಸಮ್ಯಕ್ ದರ್ಶನ ಇರುವುದಿಲ್ಲ. ಯಾವುದಾದ್ರೂ ಒಂದು ಸಮ್ಯಕ್ ದರ್ಶನ ಇರುವಾಗ ಸಮ್ಯಕ್ ಮಿಥ್ಯಾತ್ವ ಉದಯದಲ್ಲಿದ್ರೆ ನಡೆಯುತ್ತದೆ ಅಂತ ಹೇಳಿದಾರ? ಇಲ್ಲ. ಉಪಶಮ ಸಮ್ಯಕ್ತ್ವದಲ್ಲಿ ಸಮ್ಯಕ್ ಮಿಥ್ಯಾತ್ವ ಉದಯಕ್ಕೆ ಇದ್ರೆ ನಡೀತದೆ ಅಂತ ಹೇಳಿದಾರ? ಇಲ್ಲ. ಇನ್ನು ಕ್ಷಾಯಿಕದಲ್ಲಿ ಅಂತೂ ಅದೇ ಒಂದು ಕರ್ಮನೇ ಇಲ್ಲ. ಕ್ಷಾಯೋಪಶಮಿಕದಲ್ಲಿ ಏನ್ ಹೇಳಿದ್ದಾರೆ ಅಂತಂದ್ರೆ ಸಮ್ಯಕ್ ಪ್ರಕೃತಿ ಉದಯ ಇದೆ, ಸಮ್ಯಕ್ ಮಿಥ್ಯಾತ್ವದ್ದು ಉದಯ ಇರಬಾರ್ದು ಅಂತ ಹೇಳಿದ್ದಾರೆ. ಉಪಶಮ ಅಂದ್ರೆ ಕ್ಷಾಯೋಪಶಮಿಕ ಸಮ್ಯಕ್ ದರ್ಶನ ಇರಬೇಕಾದರೂ ಕೂಡ ಸಮ್ಯಕ್ ಪ್ರಕೃತಿ ಇರ್ತದೆ, ಅದರಿಂದ ಏನು ಸಮ್ಯಕ್ತ್ವ ನಾಶ ಆಗಂಗಿಲ್ಲ, ದೋಷ ಆಗ್ತಾವಷ್ಟ, ಕಲುಷಿತ ಆಗ್ತದೆ, ಆದ್ರೆ ನಷ್ಟ ಆಗಂಗಿಲ್ಲ. ಆದ್ರೆ ಸಮ್ಯಕ್ ಮಿಥ್ಯಾತ್ವ ಇತ್ತು ಅಂತಂದ್ರ ಸಮ್ಯಕ್ ದರ್ಶನ ಉಳಿಯುವುದಿಲ್ಲ. ಯಾವುದರಿಂದ ನಮ್ಮ ಗುಣ ಉಳಿಯುವುದಿಲ್ಲ ಅದು ಗುಣದ ಸಹಕಾರಿ ಅಲ್ಲ ಅಂತ ತಿಳ್ಕೊಬೇಕು. ಗುಣದ ಉಪಕಾರಿ ಅಲ್ಲ ಅದು. ಗುಣದ ಉಪಕಾರಿ ಅಲ್ಲ ಅಂದಾಗ ಸ್ವಲ್ಪ ವಿಶ್ವಾಸ ಹಾಗೆ ಹೀಗೆ ಅಲ್ಲಿ ಲೆಕ್ಕಕ್ಕೆ ಬರೋದಿಲ್ಲ. ಅದು ಘಾತ ಮಾಡ್ತದೆ ಅಂದ್ರೆ ಘಾತನೇ ಮಾಡೋದದು. ಈಗ ಕುಡಿಲಿಕ್ಕೆ ಹಾಲು ಕೊಟ್ಟಿದ್ದಾರೆ, ಒಳ್ಳೇದಿದೆ. ಅದರಲ್ಲಿ ನೇರಳೆ ಹಣ್ಣನ್ನ ಮಿಶ್ರ ಮಾಡಿ ಕೊಟ್ರೆ ನಮಗೆ ನೋಡ್ಲಿಕ್ಕೆ ಹಾಲಿನಂತೆ ಕಾಣಿಸ್ತಿದೆ, ಹೇಗಾಗತ್ತೆ? ತೊಂದರೆ ಆಗತ್ತಲ್ಲ. ಹೌದು. ಆ ಹಾಲು ಕುಡಿದು ಕೂಡ ಸಮಾಧಾನ ಇರೋದಿಲ್ಲ. ಇನ್ನೊಂದು ರೀತಿಯಿಂದ ನೋಡುವುದಾದ್ರೆ ಒಂದು ಒಳ್ಳೆ ಮಧುರವಾದ ಸಿಹಿಯಾದ ಹಾಲಿದೆ, ಒಂದು ಬಿಂಡಿಗೆ ಹಾಲಿದೆ, ತುಂಬಾ ತುಂಬಿದ್ದಾರೆ, ಅದರಲ್ಲಿ ಒಂದೇ ಒಂದು ಹನಿ ನಿಂಬೆ ರಸ ಹಿಂಡಿ ಬಿಟ್ಟಿದ್ದಾರೆ. ಅದು ಹಾಲಾಗಿ ಉಳಿಯತ್ತಾ? ಇಲ್ಲ. ಇಲ್ಲ. ಹಾಗೇನೆ ಸಮ್ಯಕ್ ದರ್ಶನ ಅಂದ್ರೆ ಸಮ್ಯಕ್ ದರ್ಶನ. ಅದರಲ್ಲಿ ಸಮ್ಯಕ್ ದರ್ಶನ ಘಾತಕ ಒಂದು ಪ್ರಕೃತಿನೂ ಉದಯದಲ್ಲಿ ಇದ್ರೆ ಅದು ಸಮ್ಯಕ್ತ್ವ ಇರುವುದಿಲ್ಲ. ತಿಳಿದ್ರಿ? ಸಮ್ಯಕ್ ಮಿಥ್ಯಾತ್ವನೇ ಇರುತ್ತದೆ ಅಲ್ಲಿ. ಇಲ್ಲ, ಮಿಥ್ಯಾತ್ವ ಇದೆ ಅಂದ್ರೆ ಉಳಿದದ್ದಾದ್ರೆ ಹಿಂಬಾಲಕರಲ್ಲಿ ಆಲ್ಮೋಸ್ಟ್ ಇದ್ದೇ ಇರ್ತಾರೆ, ಅದು ವಿಷಯ, ಅದು ಬೇರೆ ಆಗ್ತದೆ. ಈಗ ಮಿಥ್ಯಾತ್ವ ಅಂದ್ರೆ ಇದು ದರ್ಶನ ಮೋಹನೀಯದಲ್ಲಿ ಬಲಿಷ್ಠ. ಇದು ಅನಾದಿ ಮಿಥ್ಯಾ ದೃಷ್ಟಿ ಅಪೇಕ್ಷದಿಂದ ನೋಡಿದ್ರೆ 3 ಭೇದ ಅಲ್ಲಿ ಇರೋದೇ ಇಲ್ಲ, ಅಲ್ಲಿ ಮಿಥ್ಯಾತ್ವ ಒಂದೇ ಇರ್ತದೆ. ಯಾವಾಗ ಸಮ್ಯಕ್ ದರ್ಶನ ಆಗಿ ಹೋದ ಮೇಲೆ ಉಪಶಮ ಭಾವಗಳು ಬಂದು ಹೋದ ಮೇಲೆ ಅದು ಮಿಥ್ಯಾತ್ವ ಒಡೆದ ಏನಾಗ್ತದೆ, 3 ಭೇದ ಆಗ್ತದೆ. ವೆರೈಟಿ ಅದರಿಂದನೇ ಬಂದಿರೋದು. ಇದು ಒಂದು ಅಖಂಡವಾದ ಕಲ್ಲು ಬಂಡೆ ಒಡೆದ್ರೆ 3 ಭಾಗಗಳಲ್ಲಿ ಅದರದೇ ಅಂಶ ಸಿಗ್ತಾವಲ್ಲ. ಕಲ್ಲು ಬಂಡೆಯನ್ನು ಹೊಡೆದ್ರೆ ಒಂದು ಕಲ್ಲಿನಲ್ಲಿ ಏನದು ದೊಡ್ಡ ಕಲ್ಲು ಬಂಡೆಯಲ್ಲಿ ಏನು ಕ್ವಾಲಿಟಿ ಇತ್ತು, ಆ ಒಡೆದ ಹೋಳುಗಳಲ್ಲಿಯೂ ಅದೇ ಅಂಶಗಳಿರ್ತಾವಲ್ಲ. ಏನ್ ಬೇರೆ ಕಲ್ಲಿನ ಅಂಶಗಳು ಬಿಡ್ತಾವು? ಇಲ್ಲ, ಅದೇ ಹಾಗಾಗಿ ಮಿಥ್ಯಾತ್ವ ಇದೆ ಅಂದ್ರೆ ಆಲ್ಮೋಸ್ಟ್ ಎಲ್ಲ ಇದೆ ಅಂತ ಅರ್ಥನೇ. ಆದ್ರೆ ಅದು ಯಾವಾಗ ಎಲ್ಲ ಇದೆ ಅಂತ ಅದು ಒಂದೇ ಆಗಿದೆ ಅಂತಂದ್ರೆ ಅಲ್ಲಿ ಭೇದ ಮಾಡೋದಕ್ಕೆ ಆಗೋದೇ ಇಲ್ಲ. ಅದು ಯಾಕಂದ್ರೆ ಅನಾದಿ ಮಿಥ್ಯಾ ದೃಷ್ಟಿಗೆ ಅದು ಒಂದೇ ರೂಪ, ಅಖಂಡ ಕಲ್ಬಂಡೆ ರೂಪದಲ್ಲಿ ಇರ್ತದೆ.
ಸಾದಿ ಮಿಥ್ಯಾ ದೃಷ್ಟಿಗೆ ಅದು ಒಡೆದು 3 ವೇದಗಳಾಗಿರ್ತದೆ. ಹೀಗೆ ತಿಳ್ಕೊಬೇಕು. ಈಗ ಎರಡನೇ ಗುಣಸ್ಥಾನದಲ್ಲಿ ಅದು ಸಮ್ಯಕ್ ಮಿಥ್ಯಾತ್ವನೂ ಇರುತ್ತೆ ಅನ್ನಂದ್ರೆ ಯಾಕೆ ಈ ಪ್ರಶ್ನೆ ಅಂದ್ರೆ ನನಗೆ ಮೂರನೇ ಗುಣಸ್ಥಾನ ಇದೆ ಎಲ್ಲವೂ ಇರೋದ್ರಿಂದ ಇದು ಮಿಥ್ಯಾತ್ವಕ್ಕೆ ಸೇರೋದ್ರಿಂದ ಯಾಕೆ ಇದು ಮತ್ತೊಂದು ಗುಣಸ್ಥಾನ ಅಂತ ಯಾಕೆ ಮಾಡಿದ್ರಿ ಇದು? ಯಾವುದು ಮೂರನೇ ಗುಣಸ್ಥಾನ ಅಂದ್ರೆ ಸಮ್ಯಕ್ ಮಿಥ್ಯಾತ್ವ ಅಂದ್ರೆ ಅದು ಮಿಥ್ಯಾತ್ವದ ಇನ್ನೊಂದು ಸಮ್ಯಕ್ ಮಿಥ್ಯಾತ್ವ ಉದಯದಲ್ಲಿ ಇರೋದ್ರಿಂದ ಅದಕ್ಕೆ ಆ ಹೆಸರು ಇತ್ತು. ಅದನ್ನ ಎರಡನೇ ಗುಣಸ್ಥಾನದಕ್ಕಾದ್ರೂ ಸೇರಿಸ್ಬೋದಲ್ಲ? ಒಂದನೇ ಗುಣಸ್ಥಾನದಲ್ಲಿ ಬರೀ ಮಿಥ್ಯಾತ್ವ, ಅದು ಅನಾದಿ ಮಿಥ್ಯಾತ್ವ ದೃಷ್ಟಿಯಿಂದ ಹೇಳಿದ್ದಾರೆ ಅಂತ. ಇದು ಎರಡನೇ ಸಾಸನದಲ್ಲಿ ಯಾವ ರೀತಿ ಇರುತ್ತೆ ಅಂದ್ರೆ ಸಮ್ಯಕ್ ಮಿಥ್ಯಾತ್ವನೂ ಇರುತ್ತಾ? ನೋಡ್ರಿ, ಸಾಸಾಧನದಲ್ಲಿ ಮಿಥ್ಯಾತ್ವ ಇಲ್ಲ ಅಂತ ಹೇಳಿದ್ದಾರೆ. ನೋಡ್ರಿ ಕೆಲವು ಗುಣಸ್ಥಾನಗಳು ಏನಿದಾವಲ್ಲ, ಇದು 1, 2, 3 ಹಿಂಗ್ ಸೀರಿಯಲ್ಲು ಇಲ್ಲ. ಅದರದ ಕ್ವಾಲಿಟಿ ಅನುಸಾರವಾಗಿ ಕೆಲವೊಂದು ಏರುವಾಗ ಬಂದ ದಾರಿಯಲ್ಲಿ ಸಿಗುವಂಥವು, ಕೆಲವು ಇಳಿಯುವಾಗ ದಾರಿಯಲ್ಲಿ ಸಿಗುವಂಥವುಗಳಿವೆ. ಇಲ್ಲಿ ಏನಾಗಿದೆ ನೋಡ್ರಿ ನೋಟ್ಸ್, ಈ ಸಾಸಾಧನ ಗುಣಸ್ಥಾನ ಇದೆಯಲ್ಲ, ಮಿಥ್ಯಾತ್ವದಿಂದ ಮೇಲೆ ಹೋಗುವಾಗ ಬರುವಂತದ್ದಲ್ಲ. ಸಮ್ಯಕ್ ದರ್ಶನದಿಂದ ಚ್ಯುತ ಆದಾಗ, ಸಮ್ಯಕ್ ದರ್ಶನವನ್ನ ನಾವು ಕಳ್ಕೊಂಡಾಗ, ಸಮ್ಯಕ್ ದರ್ಶನದಿಂದ ಬಿಟ್ಟಾಗ ಅಲ್ಲಿ ಏನಾಗಿದೆ, ಸಮ್ಯಕ್ ದರ್ಶನದಿಂದ ಬಿಟ್ಟಾಗ ನಮ್ಮಲ್ಲಿ ಇನ್ನ ಮಿಥ್ಯಾತ್ವ ಬಂದಿಲ್ಲ. ಮಿಥ್ಯಾತ್ವ ಬಂದಿಲ್ಲ, ಆದ್ರೆ ಅನಂತಾನುಬಂಧಿ ಮಾತ್ರ ಉದಯದಲ್ಲಿದೆ, ಉಳಿದ ಯಾವುದೂ ಇಲ್ಲ. ಅಲ್ಲಿ ಸಮ್ಯಕ್ ಮಿಥ್ಯಾತ್ವ, ಸಮ್ಯಕ್ ಪ್ರಕೃತಿ ಏನೋ ಪ್ರಶ್ನೆನೇ ಬರುವುದಿಲ್ಲ. ಅಲ್ಲಿ ಮಿಥ್ಯಾತ್ವ ಇದೆ ಅಂತಂದ್ರೆ ಅಲ್ಲಿ ಸಣ್ಣ ಪುಟ್ಟದ್ದು ನೋಡಿ, ದೊಡ್ಡ ರಾಕ್ಷಸ ಇದ್ದಾನೆ ಅಂತಂದ್ರೆ ಚಿಕ್ಕ ರಾಕ್ಷಸರ ಲೆಕ್ಕಾಚಾರ ಬರೋದಿಲ್ಲ. ಅದು ಸಹಜವಾಗಿ ಅದ್ರ ಪಾಲಿಗೆ ಅದಕ್ಕೆ ಕೆಲಸ ಮಾಡ್ತಾನೆ ಇರ್ತದೆ. ಮಿಥ್ಯಾತ್ವ ಅಂದ್ರೆ ಇದು ದೊಡ್ಡ ರಾಕ್ಷಸ, ಅಲ್ಲಿ ಸಿಕ್ಕಾಪುಟ್ಟ ಲೆಕ್ಕಾಚಾರದ ಅದರಲ್ಲಿ ಬಂದು ಹೋಗ್ಬಿಡ್ತದೆ. ಈಗ ಅನಂತಾನುಬಂಧಿ ಕಷಾಯ ಇದೆ ಅಂತಂದ್ರೆ ಸಂಜ್ವಲನ ಇದೆಯೋ ಹೌದೋ ಇಲ್ಲವೋ? ಅದೇ ರೀತಿ ಮಿಥ್ಯಾತ್ವ ಇದೆ ಅಂದ್ರೆ ಉಳಿದದ್ದೆಲ್ಲ ತಂತಾನೆ ಲೆಕ್ಕದಲ್ಲಿ ಬಂದ್ಬಿಡ್ತದೆ. ತಿಳಿದ್ರಿ? ಹೀಗೆ ಕ್ಷಾಯೋಪಶಮಿಕ ಭಾವಗಳು 10 ಅಂತ ತಿಳ್ಕೋಬೇಕು. ಎಲ್ಲಿ 10 ಆಗ್ಲಿಕ್ಕೆ ಸಾಧ್ಯ? ಯಾವುದರಲ್ಲಿ? ಮೂರನೇ ಗುಣಸ್ಥಾನ. ಔದೈಕ ಭಾವಗಳಿಂದ ಲೆಕ್ಕಾಚಾರ ಮಾಡುವುದಾದ್ರೆ ಯಾವ ಯಾವ ಭಾವಗಳಾಗಬಹುದು? ಮೂರನೇ ಗುಣಸ್ಥಾನ, ಮಿಶ್ರ ಗುಣಸ್ಥಾನದ ಪರ್ಯಾಪ್ತಕರ ಜೀವಗಳು. ಔದೈಕದಲ್ಲಿ ಏನೇನಿರ್ತದೆ? ಗತಿ, ಕಷಾಯ, ಲಿಂಗ, ಮಿಥ್ಯಾದರ್ಶನ, ಜ್ಞಾನ, ಸಂಯತ, ಸಿದ್ಧ, ಲೇಷ ಅಂತ ಹೇಳಿದ್ದಾರೆ. ಔದೈಕ ಭಾವದಲ್ಲಿ ಗತಿಗಳು, 4 ಗತಿಗಳ ಪರ್ಯಾಪ್ತಕ ಜೀವರಲ್ಲಿ ಔದೈಕ ಭಾವ ಇದೆಯೋ ಇಲ್ಲವೋ? 4 ಗತಿ ಇದೆ, 4 ಇದ್ದೇ ಇರ್ತವೆ. ಕರ್ಮದ ಉದಯ ಇದ್ದೇ ಇರ್ತದೆ, ಕರ್ಮದ ಉದಯವನ್ನ ಹೊಂದಿರ್ತದೆ. ಇನ್ನು 4 ಗತಿಯ ಜೀವರುಗಳಲ್ಲಿ, ಮೂರನೇ ಗುಣಸ್ಥಾನ ಇರುವಂತಹ ಜೀವರುಗಳಲ್ಲಿ ಕಷಾಯಗಳು 4 ಇರೋ ಮಾನ, ಮಾಯ, ಲೋಭ 4 ಇರ್ತದೆ. ಆಮೇಲೆ 4 ಗತಿಯ ಮೂರನೇ ಗುಣಸ್ಥಾನವರ್ತಿ ಪರ್ಯಾಪ್ತಕ ಜೀವರುಗಳಲ್ಲಿ ವೇದ ಅಥವಾ ಲಿಂಗಗಳು 3 ಇರ್ತವೆ. 3 ಇರುತ್ತೆ. ಹಾ, ಇನ್ನು ಅದಾದ ಮೇಲೆ ಗತಿ, ಕಷಾಯ, ಲಿಂಗ, ಮಿಥ್ಯಾದರ್ಶನ. ಮಿಥ್ಯಾದರ್ಶನ ಇರೋದಿಲ್ಲ. ನೋಡ್ರಿ, ಇದು ಗಮನಿಸಬೇಕಾದಂತಹ ವಿಷಯ ಇದೆ. ಗುಣಸ್ಥಾನ ಯಾವುದಿದೆ? ಸಮ್ಯಕ್ ಮಿಥ್ಯಾತ್ವ. ಸಮ್ಯಕ್ ಮಿಥ್ಯಾತ್ವ ಅಂದ್ರೆ ಸಮ್ಯಕ್ ಮತ್ತು ಮಿಥ್ಯಾತ್ವ ಪ್ರಕೃತಿಗಳು 2 ಮಿಶ್ರ ಇರುವಂತಹ ಗುಣಸ್ಥಾನ ಅಂತ ಹೇಳ್ತಾ ಇದ್ದೇವೆ. ಹೀಗೇನೆ ಅಭ್ಯಾಸ ಮಾಡ್ತಾ ಬಂದಿದ್ದೇವಲ್ಲ ಎಲ್ಲರೂ ಕೂಡ.
ಅಂದ್ರೆ ಇಲ್ಲಿ ಹೇಳ್ತಿದ್ದಾರೆ ಸ್ಪಷ್ಟ ರೂಪದಿಂದ ಅಲ್ಲಿ ಮಿಥ್ಯಾದರ್ಶನ ಇರುವುದಿಲ್ಲ. ಮಿಥ್ಯಾತ್ವ ಕರ್ಮದ ಉದಯ ಅಲ್ಲಿ ಇರುವುದಿಲ್ಲ. ಆದ್ರೆ ಅದರ ವ್ಯಾಖ್ಯಾನ ಹೇಳ್ಬೇಕು ಅಂದ್ರೆ ಸಮ್ಯಕ್ ಮತ್ತು ಮಿಥ್ಯಾತ್ವ ಎರಡರ ಪ್ರಕೃತಿಗಳ ಮಿಶ್ರ ಇದೆ. ಹೇಗೆ ಮಿಶ್ರ ಅಂತಂದ್ರೆ ಅದೊಂದು ಬೇರೆ ವೆರೈಟಿನೇ ಆಗಿರುತ್ತದೆ. ಈಗ ಸುಣ್ಣ ಮತ್ತು ಅರಿಶಿನ ಎರಡು ಮಿಕ್ಸ್ ಮಾಡಿದ್ರೆ ಸುಣ್ಣ ಬೆಳ್ಳಗಿರ್ತದೆ, ಅರಿಶಿನ ಹಳದಿ ಇರ್ತದೆ. ಎರಡೂ ಕಲರ್ ಸೇರಿಸಿದ್ರೆ ಯಾವುದು ಬಂತು? ಕೆಂಪು ಅನ್ನುವಾಗ ಅದನ್ನ ಮಿಶ್ರ, ಹಳದಿ ಮತ್ತು ಬಿಳಿಯ ಮಿಶ್ರ ಅಂತಾನೆ ತಿಳ್ಕೊಬೇಕಲ್ಲ, ಅದು ಮಿಶ್ರ. ಆ ಕೆಂಪಿನಲ್ಲಿ ಮಿಥ್ಯಾತ್ವ ಇದೆ, ಕೆಂಪಿನಲ್ಲಿ ಬಿಳಿ ಇದೆ ಅನ್ಲಿಕ್ಕೆ ಬರಂಗಿಲ್ಲ, ಕೆಂಪಿನಲ್ಲಿ ಹಳದಿ ಇದೆ ಅಂತ ಸೆಪರೇಟ್ ಆಗಿ ಹೇಳಕ್ ಬರಂಗಿಲ್ಲ. ಹಳದಿ ಕಲರ್ ಇದೆ ಎಲ್ಲ, ಅದು ಕೆಂಪು ಕಾಣ್ತದೆ ಅಲ್ಲ, ಅದು ಕೆಂಪೇ, ಅದು ಹಳದಿನೂ ಅಲ್ಲ, ಅದು ಬಿಳಿನೂ ಅಲ್ಲ. ಹೌದಿಲ್ರಿ? ಹೌದು. ಹಾಗೆ ಮಿಥ್ಯಾದರ್ಶನ ಮೂರನೇ ಗುಣಸ್ಥಾನದಲ್ಲಿ ಸಮ್ಯಕ್ ಮಿಥ್ಯಾತ್ವ ಅಂತ ಮಿಶ್ರ ರೂಪದಲ್ಲಿ ಇದ್ರನು ಹೇಳಿದ್ರನು, ಅಶ್ರದ್ಧಾನ ರೂಪದ ರುಚಿಯಲ್ಲಿ ಇದ್ರನು ಕೂಡ ಅದು ಮಾತ್ರ ಮಿಥ್ಯಾದರ್ಶನದ ಉದಯ ಇರುವಾಗ ಏನಿದೆ ಅದು ಅಲ್ಲ, ಅದು ಮಿಶ್ರ, ಅದು ಬೇರೆನೆ. ಬೆಲ್ಲ ಮತ್ತು ಮೊಸರು, ಬೆಲ್ಲ ಒಂದು ಸೆಪರೇಟ್ ತಿಂದ್ರೆ ಸಿಹಿ ಆಗಿರ್ತದೆ, ಮೊಸರು ಸೆಪರೇಟ್ ಆಗಿ ತಿಂದ್ರೆ ಹುಳಿ ಆಗಿರ್ತದೆ. ಎರಡನ್ನು ಮಿಶ್ರ ಮಾಡಿ ತಿಂದ್ರೆ ಅದು ಹುಳಿನೂ ಅಲ್ಲ, ಅದು ಸಿಹಿನೂ ಅಲ್ಲ, ಅದೊಂದು ಬೇರೆ ಮೂರನೇ ಪ್ರಕಾರದ ವಸ್ತುನೇ, ಅದೇ ಮಿಶ್ರ. ಹಾಗೇನೆ ಇದು ಸಮ್ಯಕ್ ಮಿಥ್ಯಾತ್ವ ಕೂಡ. ಅಂದ್ರೆ ಏನಾಯ್ತು ಇಲ್ಲಿ? ಔದಯಿಕ ಕರ್ಮದ ಉದಯ, ಮಿಥ್ಯಾತ್ವ ಕರ್ಮದ ಉದಯ ಇಲ್ಲ. ತಿಳಿತು? ಆಮೇಲೆ ಮಿಥ್ಯಾದರ್ಶನ ಆದ್ಮೇಲೆ ಅಜ್ಞಾನ. ಈ ಮೂರನೇ ಗುಣಸ್ಥಾನದ ಪರ್ಯಾಪ್ತಕ ಜೀವರುಗಳಲ್ಲಿ ಅಜ್ಞಾನ ಇದೆಯೋ ಇಲ್ಲವೋ? ಅದೊಂದು ಲೆಕ್ಕದಲ್ಲಿ ತಗೊಳ್ರಿ. ಆಮೇಲೆ ಮೂರನೇ ಗುಣಸ್ಥಾನದ ಪರ್ಯಾಪ್ತಕ ಜೀವರಲ್ಲಿ ಯಾವ ಸಂಯಮ ಇದೆ? ಯಾವುದೊಂದು ಸಂಯಮ ಇಲ್ಲ, ಎಲ್ಲ ಅಸಂಯಮ. ಅಸಂಯಮದಲ್ಲಿ ಅದು ಒಂದು ತಗೋರಿ ಲೆಕ್ಕದಲ್ಲಿ. ಆಮೇಲೆ ಮೂರನೇ ಗುಣಸ್ಥಾನದಲ್ಲಿರುವಂತಹ ಜೀವ ಕರ್ಮದ ಉದಯವನ್ನು ಹೊಂದಿದೆಯೋ ಏನು ಕರ್ಮದ ಉದಯದಿಂದ ರಹಿತವಾಗಿದೆಯೋ? ಕರ್ಮದ ಉದಯ ಇರುವ ಜೀವರು ಸಿದ್ಧರು ಏನು ಅಸಿದ್ಧರು? ಹಾಗಾಗಿ ಅಸಿದ್ಧತ್ವವು ಕೂಡ ಇಲ್ಲಿ ಇದೆ, ಅದನ್ನು ಒಂದು ತೆಗೆದುಕೊಳ್ಳಿ. ಇನ್ನು ಕೊನೆಯದು ಲೇಷಗಳು. ಮೂರನೇ ಗುಣಸ್ಥಾನದ ಪರ್ಯಾಪ್ತಕ ಜೀವರಲ್ಲಿ ಯಾವ ಲೇಷಗಳು ಇರಲಿಕ್ಕೆ ಸಾಧ್ಯ? ಸಾಧ್ಯ. ಹಾಗಾಗಿ ಆರನ್ನು ಸೇರಿಸಿಕೊಳ್ಳಿ, ಒಟ್ಟು ಎಲ್ಲ ಸೇರಿ ಲೆಕ್ಕ ಹಾಕಿ 20. 4 ಗತಿಗಳು 4 ಕಷಾಯಗಳು 8 ಆಯ್ತು. 3 ವೇದಗಳು 11. ಆಮೇಲೆ ಒಂದು ಅಜ್ಞಾನ, ಒಂದು ಅಸಿದ್ಧತ್ವ, ಒಂದು ಅಸಂಯಮ. ಎಷ್ಟಾಯ್ತು? 14 ಆಯ್ತು. 14 6 ಲೇಷಗಳು ಎಲ್ಲ ಸೇರಿ 20. ಅಂದ್ರೆ ಮೂರನೇ ಗುಣಸ್ಥಾನದಲ್ಲಿ ಔದಯಿಕ ಭಾವಗಳು ಎಷ್ಟಾದವು? 20. ಮೂರನೇ ಗುಣಸ್ಥಾನದಲ್ಲಿ ಔದಯಿಕ ಭಾವಗಳು ಆಗುವಂತಹದ್ದು 20ರಷ್ಟು ಆಗಬಹುದು. 20 ಭಾವಗಳು ಆಗ್ಲಿಕ್ಕೆ ಸಾಧ್ಯ ಅಂತ ತಿಳ್ಕೊಬೇಕು. ಔದಯಿಕ ಭಾವದ ತಿಳಿತು? ಇನ್ನು ಕೊನೆಯದಾಗಿ ಮೂರನೇ ಗುಣಸ್ಥಾನದಲ್ಲಿ ಪಾರಿಣಾಮಿಕ ಭಾವಗಳು ಅಂತ ಹೇಳ್ತಾರೆ. ಮೂರನೇ ಗುಣಸ್ಥಾನದಲ್ಲಿ ಪಾರಿಣಾಮಿಕ ಭಾವಗಳು ಇರ್ತವೆ. ಪಾರಿಣಾಮಿಕ ಅಂತಂದ್ರೆ ಕರ್ಮದ ಉದಯ, ಉಪಶಮ, ಕ್ಷಯೋಪಶಮ, ಕ್ಷಯ, ಇದು ಯಾವುದು ಯಾವ ಭಾವಗಳಲ್ಲಿ ಆಗುವುದಿಲ್ಲವೋ, ಜೀವದ ಯಾವ ಭಾವಗಳಲ್ಲಿ ಇದು ಯಾವುದರದ್ದು ಸಂಬಂಧ ಇರುವುದಿಲ್ಲವೋ ಅಂತಹ ಕರ್ಮ ನಿರಪೇಕ್ಷ ಪರಿಣಾಮಗಳನ್ನ ಅಥವಾ ಭಾವಗಳನ್ನ ಪಾರಿಣಾಮಿಕ ಭಾವಗಳು ಅಂತ ಕರೀತಾರೆ. ಅಂಥವುಗಳಲ್ಲಿ ಮೂರನೇ ಗುಣಸ್ಥಾನವರ್ತಿ
ಪರ್ಯಾಪ್ತಕ ಜೀವರಲ್ಲಿ ಯಾವ ಯಾವ ಪಾರಿಣಾಮಿಕ ಭಾವಗಳು ಇರಬಹುದು? ಜೀವತ್ವ ಭವ್ಯತ್ವ ಎರಡಂತೆ ಅಭವ್ಯ ಇರಲ್ಲ. ಯಾಕಿರಲ್ಲ? ಅಭವ್ಯ ಬರ್ಬೇಕಾದ್ರೆ ಅಭವ್ಯ ಜೀವಿಗಳೇ ಆಗಿರ್ತಾರೆ. ಒಂದೇ ಗುಣಸ್ಥಾನ ಇದೆ, ಅಭವ್ಯ ಗುಣಸ್ಥಾನ. ಹೌದು, ಸರಿ ಇದೆ. ಯಾವ ಜೀವ ಮೊದಲನೇ ಗುಣಸ್ಥಾನದಿಂದ ಪಾರಾಗಿ ಹೊರಗೆ ಬಂದು 2, 3 ಇತ್ಯಾದಿಗಳನ್ನ ಹೊಂದಿರ್ತದೆಯೋ ಅದು ನಿಯಮದಿಂದ ಭವ್ಯ ಜೀವವೇ ಆಗಿರ್ತದೆ. ಹಾಗಾಗಿ ಭವ್ಯತ್ವ ಇರುವಾಗ ಅಭವ್ಯತ್ವ ಇರುವುದಿಲ್ಲ, ಅಭವ್ಯತ್ವ ಇರುವಲ್ಲಿ ಭವ್ಯತ್ವ ಇರುವುದಿಲ್ಲ. ಎರಡು ತದ್ವಿರುದ್ಧ ಕ್ವಾಲಿಟಿಗಳಾಗಿವೆ. ಹಾಗಾಗಿ ಜೀವತ್ವದ ಜೊತೆಗೆ ಭವ್ಯತ್ವ ಇರ್ತದೆ, ಇಲ್ಲ ಅಂದ್ರೆ ಅಭವ್ಯತ್ವ ಇರ್ತದೆ. ಹಾಗಾಗಿ ಈ ಮೂರನೇ ಗುಣಸ್ಥಾನ ಇದು ಸಮ್ಯಕ್ತ್ವ ಪರಿಣಾಮವನ್ನ ಹೊಂದಿದ ಜೀವರುಗಳಲ್ಲಿ ಸಮ್ಯಕ್ತ್ವದಿಂದ ನಷ್ಟವಾದಾಗ ಅಥವಾ ಸಮ್ಯಕ್ ಮಿಥ್ಯಾತ್ವದ ಪ್ರಕೃತಿಗಳು ಮಿಶ್ರವಾದಾಗ ಯಾವ ಪರಿಣಾಮಗಳು ಉಂಟಾಗಿವೆಯೋ ಆ ಕಾರಣದಿಂದ ಇದು ಭವ್ಯ ಅಂತಾನೆ ಸಿದ್ಧ ಆಗ್ತದೆ. ಆದ್ರೆ 1ನೇ ಗುಣಸ್ಥಾನದಿಂದ ಮೇಲೆ ಹೋಗಿರುವಂತಹ ಜೀವಗಳೆಲ್ಲ ಭವ್ಯ ಜೀವಗಳು. ಇದು 3ನೇ ಗುಣಸ್ಥಾನ ಆಗಿರುವುದರಿಂದ ನಿಯಮದಿಂದ ಅದು ಭವ್ಯ ಆಗಿರ್ತದೆ. ಹಾಗಾಗಿ 2 ಪಾರಿಣಾಮಿಕ ಭಾವಗಳು ಇಲ್ಲಿ ಸಾಧ್ಯ. ಎಲ್ಲ ಸೇರಿ ಎಷ್ಟಾದವು ಇವು? 32. 3 ಅಜ್ಞಾನಗಳು. ಸಾರಿ, 3 ಅಜ್ಞಾನ ಅಲ್ಲ, 10 ಕ್ಷಾರೋಪಶಮಿಕ, 1 ಅಜ್ಞಾನ. ಇಲ್ಲ, ಅಜ್ಞಾನ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಭಾವಗಳ ಲೆಕ್ಕ ತಗೋಬೇಕು. ಕ್ಷಾಯೋಪಶಮಿಕದ್ದು 10, ಔದಯಿಕದ್ದು 20, ಪಾರಿಣಾಮಿಕದ್ದು 2. 10, 20, 30, 1, 2, 32 ಭಾವಗಳು 3ನೇ ಗುಣಸ್ಥಾನದಲ್ಲಿ ಆಗಲಿಕ್ಕೆ ಸಾಧ್ಯ. ತಿಳಿತಿದ್ದು 3ನೇ ಗುಣಸ್ಥಾನದ್ದು? ಭಯಾಜಿ, ಅದು ಅಜ್ಞಾನ ಹೇಳಿದ್ರಲ್ಲ, ಅದ್ರ ವಿಶೇಷ ಕೊಟ್ಟಿದ್ದಾರೆ, ಮತ್ತೆ ದರ್ಶನದ್ದು ಕೊಟ್ಟಿದ್ದಾರೆ. ಕುಮತಿ, ಕುಶ್ರುತ ಮತ್ತು ವಿಭಂಗ ಜ್ಞಾನ ಇವು ಗುಣಸ್ಥಾನ 1 ಮತ್ತು 2ರಲ್ಲಿ ಇರುತ್ತವೆ. ಹಾಗೂ ಮತಿ, ಶ್ರುತ, ಅವಧಿ ಈ ಜ್ಞಾನಗಳು ಗುಣಸ್ಥಾನ 4ರಿಂದ 12ರವರೆಗೆ ಇರುತ್ತವೆ. ಆದರೆ ಮಿಶ್ರ ಗುಣಸ್ಥಾನದಲ್ಲಿ 2 ಸೇರಿದ ಮಿಶ್ರ 3 ಜ್ಞಾನಗಳು ಇರುತ್ತವೆ. ಉದಾಹರಣೆಗೆ ಕಿಚಡಿ. ನೋಡ್ರಿ ಏನ್ ಹೇಳ್ತಾರೋ ಅಲ್ಲಿ. ಏನ್ ಅಜ್ಞಾನದಲ್ಲಿ ಅಂದ್ರೆ ಕ್ಷಾಯೋಪಶಮಿಕ ಭಾವ ಹೇಳುವಾಗ 3 ಅಜ್ಞಾನ ಅಂತ ಹೇಳಿದಾರಲ್ಲ, ಆ 3 ಅಜ್ಞಾನ ಅಂತಂದ್ರೆ 3ನೇ ಗುಣಸ್ಥಾನದಲ್ಲಿ ಯಾಕೆ ಅದಕ್ಕೆ ಅಜ್ಞಾನ ಅಂದ್ರು? ಕುಶ್ರುತ, ಕುಮತಿ ಇದೆಲ್ಲ ಹೇಳಿದವು 1, 2ರಲ್ಲಿ ಅಂತ ಹೇಳಿದ್ದಾರೆ. ಮತ್ತೆ ಇಲ್ಲಿ ಮಿಶ್ರ ಅಂತ ಹೇಳಿದರೆ ಅಜ್ಞಾನ ಅಂತ ಯಾಕೆ ತಗೊಂಡ್ರು ಅಂತಂದ್ರೆ, ಜ್ಞಾನ ಅಂತ ಬಂದಾಗ ಸುಜ್ಞಾನ ಮುಂದೆ ಇರ್ತದೆ. ಅದು ಏನಾದ್ರೂ ಇಲ್ಲಿ ಅದು 4 ಕಳೆ ಬರ್ತದೆ. 3ನೇ ಮಿಶ್ರ ಇದೆ ಅಂತಂದ್ರೆ ಏನು? ಮಿಶ್ರ ಇದೆ ಅಂತಂದ್ರೆ ಅದು ಪೂರ್ಣ ಇಲ್ಲ ಅಂತಾನೆ ಅರ್ಥ. ಪೂರ್ಣ ಸರಿಯಾಗಿ ಯಥಾರ್ಥವಾದದನ್ನ ಗ್ರಹಿಸ್ತಾ ಇಲ್ಲ ಅಂತಾನೆ ಅರ್ಥ. ಹಾಗಾಗಿ ಅದು ಮಿಶ್ರ ಕೂಡ ಅಜ್ಞಾನದಲ್ಲೇ ಬರ್ತದೆ ಅಂತ ಹೇಳಿದ. ದರ್ಶನದ್ದು ಚಕ್ಷು ಮತ್ತು ಅಚಕ್ಷು 2 ಕೊಟ್ಟಿದಾರಲ್ಲ, ಅದ್ರದ್ದು ವಿಶೇಷ ಅಂದ್ರೆ ಅವಧಿ ದರ್ಶನ ಯಾಕಿಲ್ಲ? ಅವಧಿ ದರ್ಶನವು ಯಾವ ಗುಣಸ್ಥಾನದಿಂದ ಪ್ರಾರಂಭವಾಗುತ್ತದೆ? ಈ ವಿಷಯದಲ್ಲಿ ಆಚಾರ್ಯರ ದೃಷ್ಟಿ ಭೇದಗಳುಂಟು. ಆಚಾರ್ಯ ವೀರಸೇನರು 1ನೇ ಗುಣಸ್ಥಾನದಿಂದ ಅವಧಿ ದರ್ಶನವನ್ನು ಮನ್ನಿಸುತ್ತಾರೆ. ಆಚಾರ್ಯ ನೇಮಿಚಂದ್ರ ಸಿದ್ಧಾಂತ ಚಕ್ರವರ್ತಿಯವರು 3ನೇ ಗುಣಸ್ಥಾನದಿಂದ ಮನ್ನಿಸುತ್ತಾರೆ. ಆಚಾರ್ಯ ಪುಷ್ಪದಂತ ಭೂತಬಲಿಯವರು ಸತ್ಪ್ರರೂಪಣೆಯಲ್ಲಿ 4ನೇ ಗುಣಸ್ಥಾನದಿಂದ ಮನ್ನಿಸುತ್ತಾರೆ. ಆದ್ದರಿಂದ ಅದನ್ನು ಮುಖ್ಯವೆಂದು ಮನ್ನಿಸಿ 3ನೇ ಗುಣಸ್ಥಾನದಿಂದ 2 ದರ್ಶನಗಳನ್ನು ತೆಗೆದುಕೊಳ್ಳಲಾಗಿದೆ. ಅವಧಿ ದರ್ಶನ ಇಲ್ಲಿ ಹೇಳಲಿಲ್ಲ. 3ನೇ ಗುಣಸ್ಥಾನದ ತನಕನೂ ಅವಧಿ ದರ್ಶನ ಹಿಂದೆ ಕೂಡ 1ನೇ ಗುಣಸ್ಥಾನದಲ್ಲೂ ಹೇಳಲಿಲ್ಲ, 2ನೇದಲ್ಲೂ ಇಲ್ಲ, 3ರಲ್ಲೂ ಹೇಳಲಿಲ್ಲ. ಯಾಕೆ ಹೇಳಲಿಲ್ಲ ಅನ್ನೋದಕ್ಕೆ ಕಾರಣ ಕೊಟ್ಟಿದ್ದಾರೆ.
ಅವಧಿ ದರ್ಶನದ ವಿಚಾರದಲ್ಲಿ ಆಚಾರ್ಯರಲ್ಲಿ ದೃಷ್ಟಿಭೇದಗಳು ಅಂದ್ರೆ ಭಿನ್ನ ಮತಗಳ ಅಭಿಪ್ರಾಯಗಳಿವೆ. ಅದರಲ್ಲಿ ವೀರಸೇನಾಚಾರ್ಯರದು ಅಭಿಪ್ರಾಯ ಏನಿದೆ ಅಂತಂದ್ರೆ ಮೊದಲನೇ ಗುಣಸ್ಥಾನದಿಂದಲೇನೆ ಅವಧಿ ದರ್ಶನವನ್ನ ಅವರು ಹೇಳಿದ್ದಾರೆ. ಆಮೇಲೆ ನೇಮಿಚಂದ್ರ ಸಿದ್ಧಾಂತ ಚಕ್ರವರ್ತಿ ಆಚಾರ್ಯರದು ಮೂರನೇ ಗುಣಸ್ಥಾನದ ಪ್ರಕಾರ ಮೂರನೇ ಗುಣಸ್ಥಾನದಿಂದ ಅವಧಿ ದರ್ಶನವನ್ನ ಹೇಳಿದ್ದಾರೆ. ಆಮೇಲೆ ಷಟ್ಖಂಡಾಗಮದ ಕರ್ತೃಗಳಾದಂತಹ ಆಚಾರ್ಯ ಪುಷ್ಪದಂತರು, ಆಚಾರ್ಯ ಭೂತಬಲಿಗಳವರ ಅಭಿಪ್ರಾಯದ ಪ್ರಕಾರ ಅವಧಿ ದರ್ಶನ ನಾಲ್ಕನೇ ಗುಣಸ್ಥಾನದಿಂದ ಹೇಳಿದ್ದಾರೆ. ಈ ಮೂವರು ಕೂಡ ಪ್ರಾಮಾಣಿಕ ಆಚಾರ್ಯರು ಇದ್ದಾರೆ. ಆದ್ರೆ ಇವರಲ್ಲಿ ಅತ್ಯಂತ ಪ್ರಾಚೀನ ಮಾನ್ಯತೆ ಯಾವುದಾಯಿತು ಅಂತಂದ್ರೆ ಷಟ್ಖಂಡಾಗಮದ ಕರ್ತೃಗಳಾದಂತಹ ಪುಷ್ಪದಂತ ಭೂತಬಲಿಗಳ ಅವರದು ಅತ್ಯಂತ ಪ್ರಾಚೀನ ಮಾನ್ಯತೆಯಾಗಿರುವುದರಿಂದ ಅದನ್ನ ಇಲ್ಲಿ ಸ್ವೀಕರಿಸಲಾಗಿದೆ. ಇನ್ನು ಆಯಾಯ ಆಚಾರ್ಯರ ಅಭಿಪ್ರಾಯದ ಪ್ರಕಾರ ಆಯಾಯ ವಿಷಯಗಳನ್ನ ಚರ್ಚಿಸುವಾಗ ಅದೇ ರೀತಿಯಲ್ಲಿ ತೆಗೆದುಕೊಳ್ಳುವುದು. ಇಲ್ಲಿ ಪುಷ್ಪದಂತ ಭೂತಬಲಿ ಆಚಾರ್ಯರ ಪ್ರಕಾರ ಸ್ವೀಕರಿಸಿದ್ದಾರೆ, ಅದೇ ರೀತಿಯಲ್ಲಿ ಲೆಕ್ಕಾಚಾರ ಮಾಡ್ತಾ ಹೋಗೋದು. ತಿಳಿತು? ತಿಳಿತು ಅಂದ್ರೆ ನಾಲ್ಕನೇ ಗುಣಸ್ಥಾನದಿಂದ ತಗೊಳ್ಕೊಳ್ಳೋದು. ಇನ್ನು ಎಲ್ಲಾದ್ರೂ ಮುಂದೆ ಬೇರೆ ಯಾವ್ದಾದ್ರು ಗ್ರಂಥ ಓದುವಾಗ ಒಂದನೇ ಗುಣಸ್ಥಾನದಲ್ಲಿ ಅವಧಿ ದರ್ಶನ ಹೇಳಿದ್ರು ಅಂದ್ರೆ ಅದಕ್ಕೆ ಒಮ್ಮೆಂದೊಮ್ಮೆ ತಪ್ಪು ಒಂದು ಬಿಡೋದಿಲ್ಲ. ಅದು ಯಾಕೆ ಆ ರೀತಿ ಹೇಳಿದ್ದಾರೆ ಅನ್ನೋದನ್ನ ಚಿಂತನೆ ಮಾಡಿಕೊಂಡು ಅಲ್ಲಿ ಯಾರಾದ್ರೂ ಆಚಾರ್ಯರದ ರೆಫರೆನ್ಸ್ ಇದೆಯಾ ಅಂತ ನೋಡ್ಕೊಂಡು ಅದು ಸರಿಯೋ ತಪ್ಪು ಅಥವಾ ಸರಿ ಅಥವಾ ತಪ್ಪು ಆಚಾರ್ಯರ ಯಾವ ಹೇಳಿಕೆಯನ್ನು ಅನುಸರಿಸಿ ನಡೆದಿದೆ ಅನ್ನೋದ್ರ ಮೇಲೆ ನಡೀತದೆ. ಇಲ್ಲಿ ಪುಷ್ಪದಂತ ಭೂತಬಲಿ ಆಚಾರ್ಯರ ಪ್ರಕಾರ ಕಥನ ಇರೋದ್ರಿಂದ ಇಲ್ಲಿ ಅವಧಿ ದರ್ಶನವನ್ನ ನಾಲ್ಕನೇ ಗುಣಸ್ಥಾನದಿಂದ ತಗೋಬೇಕು. ಒಂದನೇ ಗುಣಸ್ಥಾನ ಅಂತ ಎಲ್ಲಾದ್ರೂ ಗ್ರಂಥದಲ್ಲಿ ಓದಿದ್ರಿ ಅಂತಂದ್ರೆ ಅದು ವೀರಸೇನಾಚಾರ್ಯರ ಪ್ರಕಾರ ಹೇಳ್ತಿದ್ದಾರೆ ಅಂತ ತಿಳ್ಕೋಬೇಕು. ಎಲ್ಲಿಯಾದ್ರೂ ಮೂರನೇ ಗುಣಸ್ಥಾನದಿಂದ ಅಂತ ಹೇಳ್ತಿದ್ದಾರೆ ಅಂತಂದ್ರೆ ಅದು ನೇಮಚಂದ್ರ ಸಿದ್ಧಾಂತ ಚಕ್ರವರ್ತಿ ಆಚಾರ್ಯರ ಪ್ರಕಾರ ಹೇಳ್ತಿದ್ದಾರೆ ಅಂತ ತಿಳ್ಕೋಬೇಕು. ಇವು ಮೂರು ಗೊತ್ತಿರಬೇಕು. ಯಾಕೆಂದ್ರೆ ಒಂದನ್ನು ಓದುವಾಗ ಮತ್ತೊಂದೆಲ್ಲಾದ್ರೂ ಕೇಳಿದ್ರಿ ಅಂದ್ರೆ ಅದು ಸೀದಾ ತಪ್ಪು ಅಂದ ಬಿಡಬಾರ್ದು. ತಿಳಿತು? ಯಾಕೆ ಯಾಕೆ ಈ ತರ ಇದು ಆಯ್ತು, ಬೇರೆ ಬೇರೆ ಅಭಿಪ್ರಾಯ ಬಂತು? ಬೇರೆ ಬೇರೆ ಅಭಿಪ್ರಾಯ ಯಾಕೆ ಬಂತು ಅಂತಂದ್ರೆ ಇನ್ನು ನಾವು ಧವಲ ಓದಬೇಕು, ಆಮೇಲೆ ನೇಮಚಂದ್ರಾಚಾರ್ಯರದ ಇದನ್ನು ಕರ್ಮಕಾಂಡದ ಜೀವಕಾಂಡನ ಓದಬೇಕು, ಆಮೇಲೆ ಷಟ್ಖಂಡಾಗಮದ ಸತ್ರರೂಪನ ಭಾಗವನ್ನು ಓದಬೇಕು. ಇವೆಲ್ಲ ಓದಬೇಕಾಗ್ತದೆ. ಆದ್ರೂ ಗುರುಗಳ ಪ್ರಕಾರ, ಗುರುಗಳು ಹೇಳಿದ ಪ್ರಕಾರ ಚಿಂತನೆ ಮಾಡುವುದಾದ್ರೆ ಅಥವಾ ಹಿಂದೆ ಕಲಿತ ವಿಷಯಗಳನ್ನು ಅನುಸರಿಸಿ ಚಿಂತನೆ ಮಾಡುವುದಾದ್ರೆ ಅವಧಿ ದರ್ಶನದಲ್ಲಿ ಮಿಥ್ಯಾ ಮತ್ತು ಸೀದಾ ಅಂತಿಲ್ಲ, ಸಮ್ಯಕ್ ಅಂತ ಇರೋದಿಲ್ಲ. ಕೇಳಿಸ್ತಾ ಇದೆ? ದರ್ಶನದಲ್ಲಿ ಮಿಥ್ಯಾ ದರ್ಶನ ಅಂದ್ರೆ ನೋಡುವುದರಲ್ಲಿ ಮಿಥ್ಯಾ ಮತ್ತು ಸಮ್ಯಕ್ ಇರೋದಿಲ್ಲ. ಅದು ಏನಿದೆ ಎಂಥದಿದ್ರೂ ಅದು ಇರೋದನ್ನೇ ತೋರಿಸ್ತದೆ ದರ್ಶನ ಯಾವಾಗ್ಲೂ ಕೂಡ. ನಾವು ತಿಳ್ಕೊಳ್ಳೋದ್ರಲ್ಲಿ ಉಲ್ಟಾ ಸೀದಾ ತಿಳ್ಕೊತೇವೆ. ಹಾಗೇನೆ ಮಿಥ್ಯಾತ್ವ ಇರುವಾಗಲೂ ಅಲ್ಲಿ ಅವಧಿ ಜ್ಞಾನ ಇತ್ತು ಅಂತಂದ್ರೆ ಆ ಜ್ಞಾನದಿಂದ ಏನ್ ತಿಳಿಬೇಕಂದ್ರೆ ಅಲ್ಲಿ ಅವಧಿ ದರ್ಶನ ಅಂದ್ರೆ ನೋಡಿನೇ ತಿಳಿತದೆ ಜ್ಞಾನ. ಛದ್ಮಸ್ಥ ಜೀವರುಗಳ ಜ್ಞಾನ ಹೆಂಗಿದೆ, ದರ್ಶನ ಪೂರ್ವಕ ಜ್ಞಾನ ಆಗ್ತದೆ ಅಂತ ಹೇಳಿದ್ದಾರೆ. ಹಾಗಾಗಿ ಅಲ್ಲಿ ನೋಡಿನೇ ತಿಳಿಯುವುದರಿಂದ ನೋಡುವಂಥದ್ದೇನದು ದರ್ಶನ ಆಯ್ತಲ್ಲ. ಆ ದರ್ಶನ ಅಲ್ಲಿ ಒಬ್ಬರು ಮಾನ್ಯತೆ ಪ್ರಕಾರ ಮಿಥ್ಯಾತ್ವ ಇದ್ರೂ ಅಲ್ಲಿ ಅವಧಿ ದರ್ಶನ ಇದೆ ಇಲ್ಲ, ತಗೊಳ್ಳೋದ್ರಲ್ಲಿ ಏನು ಅಡ್ಡಿ ಇಲ್ಲ ಅಂತ ಒಬ್ಬರು ಆಚಾರ್ಯರು ಹೇಳಿದ್ದಾರೆ. ಅಂದ್ರೆ ಗುಣಸ್ಥಾನ 1ರಿಂದ. ಇನ್ನೊಬ್ರು ಏನ್ ಹೇಳಿದ್ದಾರೆ, ಸಮ್ಯಕ್ ದರ್ಶನ ಏನಿದೆ ಹೇಗೆ ತಿಳಿಯುವುದು ಕೂಡ ಯಥಾರ್ಥವಾಗಿ ತಿಳಿತಾ ಇದೆ. ಯಥಾರ್ಥವಾಗಿ ತಿಳಿಯುವುದರ ಜ್ಞಾನ ಏನಿದೆ ಅಲ್ಲ ಅದು ಏನ್ ನೋಡ್ತದೆ, ಯಥಾರ್ಥವಾಗಿ ತಿಳಿತದೆ. ಆ ಯಥಾರ್ಥವಾಗಿ ತಿಳುವಳಿಕೆ ಇರುವುದರ ಜೊತೆಗೆ ಏನು ದರ್ಶನ ಅವಧಿ ದರ್ಶನ ಇದೆ ಅಲ್ಲ ಅದನ್ನ ಸ್ವೀಕರಿಸಿ ಅಂತ ಹೇಳಿದ್ದಾರೆ. ಯಾಕೆಂದ್ರೆ ಅಲ್ಲಿ ನೋಡಿದ್ದು ಸರಿಯಾಗಿ ತಿಳಿದಿದ್ದು ಸರಿಯಾಗಿ.
ಹಾಗಾಗಿ ಅಲ್ಲಿಂದ ತಗೊಳ್ರಿ, ಅದು ಸರಿ ಹೊಂತದೆ ಅಂತ ಅವರು ಒಬ್ಬರ ಅಭಿಪ್ರಾಯ ಇರಬಹುದು. ಅವರ ಹಾಗೆ 4ನೇ ಗುಣಸ್ಥಾನದಿಂದ ಹೇಳಿದ್ದಾರೆ. ಇನ್ನೊಬ್ರು ಏನ್ ಚಿಂತನೆ ಮಾಡಿದ್ದಾರೆ ಅಂತಂದ್ರೆ, 3ನೇ ಗುಣಸ್ಥಾನದಲ್ಲಿ ಮಿಶ್ರ ಪ್ರಕೃತಿ ಇದೆ. ಮಿಥ್ಯಾತ್ವದಲ್ಲಿ ಎಲ್ಲಾ ವಿಪರೀತವಾಗಿರುವುದರಿಂದ ಅಲ್ಲಿ ಅನಂತಾನುಬಂಧಿಯಾದಿ ಕಷಾಯಗಳು ಇರೋದ್ರಿಂದ ಆ 3ನೇ ಗುಣಸ್ಥಾನ ಕೂಡ ಎಲ್ಲಾ ಕಡೆ ಕಂಡು ಬರುವುದರಿಂದ ಅವಧಿ ಜ್ಞಾನ ಇರಲಿಕ್ಕೆ ಸಾಧ್ಯ ಇರುವುದರಿಂದ, ಅವಧಿ ಜ್ಞಾನ ಇದೆ ಅಂದ್ರೆ ಅವಧಿ ದರ್ಶನ, ಅದು ಏನೋ ಒಂದು ನೋಡಿನೇ ತಿಳಿತಾ ಇದೆ. ಅಲ್ಲಿ ಸಮ್ಯಕ್ ಮತ್ತು ಮಿಥ್ಯಾತ್ವ, ಈಗ ಕುಂಕುಮ ಇದೆ, ಅರಿಶಿಣ ಮತ್ತು ಬಿಳಿ ಸುಣ್ಣ ಎರಡೂ ಮಿಶ್ರವಾದದ್ದಿರುವುದರಿಂದ ಕೆಂಪು ಅನ್ನುವುದರಲ್ಲಿ ಅದು ನೇರವಾಗಿ ಬಿಳಿ, ನೇರವಾಗಿ ಹಳದಿ ಕಾಣಿಸದೇ ಇದ್ರೂ ಕೂಡ ಅದ್ರ ಒಳಗಡೆ ಹಳದಿ ಅನ್ನೋದೊಂದು ಇದೆ ಅಲ್ಲ, ಹಳದಿ ಇರೋದ್ರಿಂದನೇ ಅದು ಕೆಂಪಾಗಿದೆ ಅಲ್ಲ, ಈ ರೀತಿ ಅಭಿಪ್ರಾಯನೂ ಇರಬಹುದು. ಅದಕ್ಕೋಸ್ಕರ ಅಲ್ಲಿರುವಂತಹ ಜ್ಞಾನದ ಜೊತೆಗೆ ಅವಧಿ ಜ್ಞಾನದ ಜೊತೆಗೆ ಏನದನ್ನ ನೋಡಿ ತಿಳಿತಾ ಇದ್ದಾರೆ, ಅದ ನೋಡುವಂಥದ್ದು ಅವಧಿ ದರ್ಶನ ಹೀಗೆ ತಗೋಬಹುದು. ಅಲ್ಲಿ ಸಮ್ಯಕ್ ಪರಿಣಾಮಗಳು ಕೂಡಿಕೊಂಡಿರುವ ಕಾರಣದಿಂದ ಅದನ್ನ 3ರಿಂದ ಅಲ್ಲಿ ಲೆಕ್ಕಾಚಾರ ತಗೊಂಡಿರಬಹುದು. ಇನ್ನು ಯಥಾರ್ಥವಾಗಿ ಏನು ಹೇಳಿದ್ದಾರೆ, ಆಯಾ ಗ್ರಂಥಗಳನ್ನ ಅಧ್ಯಯನ ಮಾಡುವಾಗ ಸಂಪೂರ್ಣವಾಗಿ ತಿಳಿದು ಬರ್ತದೆ. ಸರಿ, 4ನೇ ಗುಣಸ್ಥಾನ ಹೋದ್ಲಾ? ಅವಿರತ ಸಮ್ಯಕ್ತ್ವ ಗುಣಸ್ಥಾನ. ಪರ್ಯಾಪ್ತ ಜೀವಿಗಳಲ್ಲಿ ಔಪಶಮಿಕ ಭಾವ 1, ಕ್ಷಾಯಿಕ ಭಾವ 1, ಕ್ಷಾಯೋಪಶಮಿಕ 12, ಔದರಿಕ 20, ಪಾರಿಣಾಮಿಕ 2, ಒಟ್ಟು 36. ಇನ್ನು 4ನೇ ಗುಣಸ್ಥಾನದ ಹೆಸರು ಅವಿರತ ಸಮ್ಯಕ್ತ್ವ ಗುಣಸ್ಥಾನ. ಅವಿರತ ಸಮ್ಯಕ್ತ್ವ ಗುಣಸ್ಥಾನ, ಅವಿರತ ಅಂತಂದ್ರೆ ವಿರತನಲ್ಲದ, ವ್ರತಗಳಿಲ್ಲದ, ಸಂಯಮವಿಲ್ಲದ ಅಂತ ಅರ್ಥ. ಸಮ್ಯಕ್ತ್ವ ಅಂದ್ರೆ ಸಮ್ಯಕ್ತ್ವ, ಯಥಾರ್ಥವಾದ ತತ್ವಾರ್ಥ ಶ್ರದ್ಧೆ. ಗುಣಸ್ಥಾನ ಅಂದ್ರೆ ಆ ಗುಣ ಇರುವಂತ ಜೀವದ ಆಸ್ಥಾನ, ಗುಣಸ್ಥಾನ. ಅವಿರತ ಸಮ್ಯಕ್ತ್ವ ಗುಣಸ್ಥಾನ. ಈ 4ನೇ ಗುಣಸ್ಥಾನ ಇರುವಾಗ ಪರ್ಯಾಪ್ತಕ ಜೀವರಲ್ಲಿ ಇರುವಾಗ ಯಾವ ಯಾವ ಭಾವಗಳು ಎಷ್ಟೆಷ್ಟು ಆಗಬಹುದು ಅನ್ನುವಂಥ ವಿಷಯ. ಈಗ ಅವಿರತ ಸಮ್ಯಕ್ತ್ವ ಇರುವಂತ ಪರ್ಯಾಪ್ತಕ ಅವಸ್ಥೆಯಲ್ಲಿರುವಂತ ಜೀವಗಳು ಎಲ್ಲೆಲ್ಲಿ ಇರಲಿಕ್ಕೆ ಸಾಧ್ಯ ಇದೆ? 4 ಗತಿಗಳಲ್ಲಿ ಇರಬಹುದು. ಪರ್ಯಾಪ್ತಕ ಜೀವಗಳು 4 ಗತಿಯಲ್ಲಿ ಇದಾವೆ. ಇನ್ನ ಅವಿರತ ಸಮ್ಯಕ್ತ್ವ ಅಥವಾ ಸಮ್ಯಕ್ತ್ವ, ಅವಿರತ ಸಮ್ಯಕ್ತ್ವ ಅಂದ್ರೆ ಏನು? ತತ್ವಾರ್ಥ ಶ್ರದ್ಧೆಯನ್ನು ಇಟ್ಟಿರುವಂತ ಜೀವಿಯನ್ನ ಅವಿರತ ಸಮ್ಯಕ್ ದೃಷ್ಟಿ ಅಂತ ಕರೀತಾರೆ. ಆ ಜೀವಿಯ ಆ ಗುಣದ ಸ್ಥಾನವನ್ನ ಅವಿರತ ಸಮ್ಯಕ್ತ್ವ ಗುಣಸ್ಥಾನ ಅಂತ ಕರೀತಾರೆ. ಇನ್ನು ಅವಿರತ ಸಮ್ಯಕ್ತ್ವ ಇರುವಂತಹ ಜೀವರುಗಳು ಎಲ್ಲಾ ಗತಿಯಲ್ಲೂ ಕಂಡು ಬರ್ತಾರೆ. ಇನ್ನು ಅದರಲ್ಲಿ ನಮಗೆ 5 ಭಾವಗಳ ಮುಖಾಂತರ ಆ ಗುಣಸ್ಥಾನದಲ್ಲಿ ಯಾವ್ದಾಗಬಹುದು ಅಂತ ನೋಡುವಾಗ ಮೊದಲನೇ ಭಾವ ಔಪಶಮಿಕ ಭಾವ ನೋಡ್ಬೇಕಾಗುತ್ತೆ. ಅವಿರತ ಸಮ್ಯಕ್ತ್ವ ಗುಣಸ್ಥಾನದಲ್ಲಿ ಔಪಶಮಿಕ ಸಮ್ಯಕ್ತ್ವ ಭಾವ ಅಥವಾ ಔಪಶಮಿಕ ಚಾರಿತ್ರ ಭಾವ. ಅವಿರತ ಸಮ್ಯಕ್ ದೃಷ್ಟಿಯಲ್ಲಿ ಔಪಶಮಿಕ ಸಮ್ಯಕ್ತ್ವ ಮತ್ತು ಚಾರಿತ್ರ ಇವೆರಡರಲ್ಲಿ ಯಾವುದಿರಬಹುದು? ಔಪಶಮಿಕ ಸಮ್ಯಕ್ತ್ವ ಅಂದ್ರೆ ಅವಿರತ ಸಮ್ಯಕ್ತ್ವ ಇದು 4ನೇ ಗುಣಸ್ಥಾನ. 4ನೇ ಗುಣಸ್ಥಾನದಲ್ಲಿ ಉಪಶಮ ಸಮ್ಯಕ್ತ್ವ ಆಗಬಹುದು. ಉಪಶಮ ಸಮ್ಯಕ್ತ್ವ ಇದೆ ಅಂತಂದ್ರೆ ಗುಣಸ್ಥಾನ 4 ಇರ್ತದೆ. ಹಾಗಾಗಿ ಔಪಶಮಿಕ ಸಮ್ಯಕ್ತ್ವ ಭಾವ 1 ಇರ್ತದೆ.
ಯಾವ ಗುಣಸ್ಥಾನದಲ್ಲಿ? ನಾಲ್ಕನೇ ಗುಣಸ್ಥಾನದಲ್ಲಿ ಇರ್ತದೆ. ಹಾಗಾಗಿ ಒಂದು ಔಪಶಮಿಕ ಭಾವ ಇದೆ. ಇನ್ನ ಔಪಶಮಿಕ ಸಮ್ಯಕ್ತ್ವದಲ್ಲಿ ಆ ಜೀವಕ್ಕೆ ಯಾವ ಕರ್ಮದ ಉಪಶಮನವಾಗಿರ್ತದೆ? ಸಮ್ಯಕ್ ಮಿಥ್ಯಾತ್ವ ಮತ್ತು ಸಮ್ಯಕ್ ಪ್ರಕೃತಿ ಇದು 7 ಪ್ರಕೃತಿಗಳ ಉಪಶಮ. 7 ಪ್ರಕೃತಿಗಳ ಉಪಶಮನ ಆಗಿರ್ತದೆ. ದರ್ಶನ ಮೋಹನೀಯದ್ದು ಮತ್ತು ಅನಂತಾನುಬಂಧಿ ಕಷಾಯಗಳು ಇವೆಲ್ಲಾನು ಉಪಶಮನ ಆಗಿರುವಾಗ ನಮ್ಮಲ್ಲಿ ಏನು ಬಂದಿರ್ತದೆ? ಔಪಶಮಿಕ ಸಮ್ಯಕ್ತ್ವ ಬಂದಿರ್ತದೆ. ಇದರ ಸಮಯ ಎಷ್ಟಿದೆ ಅಂತಂದ್ರೆ ಒಂದು ಅಂತರ್ಮುಹೂರ್ತ. ಔಪಶಮಿಕ ಭಾವ ನಮ್ಮಲ್ಲಿ ಹೆಚ್ಚಿಗೆ ಅಂದ್ರೆ ಅಂತರ್ಮುಹೂರ್ತ ಮಾತ್ರ ಇರುವವು, ನೆನಪಿಟ್ಕೊಳ್ಳಿ. ಅದಕ್ಕಿಂತ ಹೆಚ್ಚಿಗೆ ಅವುಗಳನ್ನ ಮೇಂಟೈನ್ ಮಾಡ್ಲಿಕ್ಕೆ ಆಗುವುದಿಲ್ಲ. ಆಮೇಲೆ ಕ್ಷಾಯಿಕ ಭಾವಗಳು, ಅವಿರತ ಸಮ್ಯಕ್ ದೃಷ್ಟಿಗೆ ಕ್ಷಾಯಿಕ ಭಾವಗಳು ಎಷ್ಟಿರ್ತವೆ ಅಂದ್ರೆ ಒಂದು ಕ್ಷಾಯಿಕ ಭಾವ ಇರ್ತದೆ. ಕ್ಷಾಯಿಕ ಸಮ್ಯಕ್ತ್ವ ಇರ್ತದೆ. ಕ್ಷಾಯಿಕ ಸಮ್ಯಕ್ತ್ವ ಇರ್ತದೆ. ಕ್ಷಾಯಿಕ ಸಮ್ಯಕ್ತ್ವ ಆಗಬೇಕು ಅಂತಂದ್ರೆ ಯಾವ ಕರ್ಮದ ಕ್ಷಯ ಆಗಿರ್ಬೇಕು? ಕರ್ಮದಲ್ಲಿ ದರ್ಶನ ಮೋಹನೀಯದ್ದು 3 ಪ್ರಕೃತಿಗಳು, ಚಾರಿತ್ರ ಮೋಹನೀಯದಲ್ಲಿ ಅನಂತಾನುಬಂಧಿ 4 ಕಷಾಯಗಳು. ಹೀಗೆ 7 ಕರ್ಮ ಪ್ರಕೃತಿಗಳು ಕ್ಷಯವಾದಾಗ ಜೀವಕ್ಕೆ ಕ್ಷಾಯಿಕ ಸಮ್ಯಕ್ತ್ವ ಭಾವ ಬರುತ್ತದೆ, ಪ್ರಕಟವಾಗುತ್ತದೆ. ಆಮೇಲೆ ಕ್ಷಾಯೋಪಶಮಿಕ ಭಾವಗಳನ್ನು ನೋಡುವಾಗ ಈ ಅವಿರತ ಸಮ್ಯಕ್ ದೃಷ್ಟಿ ಗುಣಸ್ಥಾನದಲ್ಲಿ ಪರ್ಯಾಪ್ತಕ ಜೀವರಲ್ಲಿ 12 ಭಾವಗಳಾಗ್ತವೆ ಅಂತ ಹೇಳಿದ್ದಾರೆ. 12 ಭಾವಗಳು ಯಾವ್ಯಾವ 12 ಭಾವಗಳು ನೋಡ್ರಿ, ಒಂದೊಂದಾಗಿ ನೋಡ್ರಿ. ಕ್ಷಾಯೋಪಶಮಿಕದ ಭೇದಗಳನ್ನು ನೋಡ್ತಾ ಹೋಗುದು. ಕ್ಷಾಯೋಪಶಮಿಕದಲ್ಲಿ ಒಟ್ಟು ಎಷ್ಟು ಭೇದಗಳಿವೆ? 18ರಲ್ಲಿ ಕ್ಷಾಯೋಪಶಮಿಕ ಭಾವಗಳನ್ನ ಯಾವ ಗುಣಸ್ಥಾನದಲ್ಲಿ ನೋಡ್ಬೇಕಾಗಿದೆ? ಅದು ನಮ್ಮ ತಲೆಯಲ್ಲಿ ಇರಬೇಕು ಯಾವಾಗಲೂ. 4ನೇ ಗುಣಸ್ಥಾನದಲ್ಲಿ ನೋಡ್ಬೇಕು. ಅದನ್ನ ನೆನಪಿಟ್ಕೊಂಡು ಮುಂದಿನ ಲೆಕ್ಕಾಚಾರ ಹಾಕೋದು. ಇನ್ ಕ್ಷಾಯೋಪಶಮಿಕದಲ್ಲಿ ಮೊದಲನೇದು ಏನು ಅಂದ್ರೆ ಜ್ಞಾನ ಇದೆ. ಜ್ಞಾನದಲ್ಲಿ ಎಷ್ಟು ಜ್ಞಾನಗಳು ಕ್ಷಾಯೋಪಶಮಿಕ ಭಾವಗಳಲ್ಲಿ 4ನೇ ಗುಣಸ್ಥಾನದಲ್ಲಿ ಮತಿ ಜ್ಞಾನವನ್ನ ಹೊಂದಿರಬಹುದು. ಅವಿರತ ಸಮ್ಯಕ್ ದೃಷ್ಟಿ ಶುದ್ಧ ಜ್ಞಾನವನ್ನು ಹೊಂದಿರ್ತಾನೆ. ಅವಿರತ ಸಮ್ಯಕ್ ದೃಷ್ಟಿ ಅವಧಿ ಜ್ಞಾನವನ್ನು ಹೊಂದಿರ್ತಾನೆ. ಆದ್ರೆ ಕ್ಷಾಯೋಪಶಮಿಕ ಜ್ಞಾನಗಳಲ್ಲಿ ಇನ್ನೊಂದು ಜ್ಞಾನ ಇದೆ, ಅದು ಯಾಕೆ ಇರುವುದಿಲ್ಲ? ಆ ಮನಃಪರ್ಯ ಜ್ಞಾನ ಏನಿದೆ, ಮನಃಪರ್ಯ ಜ್ಞಾನ ನಿಯಮದಿಂದ ದಿಗಂಬರ ಮುನಿಗಳಲ್ಲೇ ಆಗುವುದರಿಂದ ಅವಿರತದ ಅವಸ್ಥೆಯಲ್ಲಿ ಅದು ಇರುವುದಿಲ್ಲ. ಅವಿರತದ ಅವಸ್ಥೆಯಲ್ಲಿ ಕೇವಲ 3 ಜ್ಞಾನಗಳಿವೆ. ಅಂದ್ರೆ ಕ್ಷಾಯೋಪಶಮಿಕ ಭಾವಗಳು 3 ಅಂತ ತಗೋಬೇಕು. ಅವಿರತ ಸಮ್ಯಕ್ ದೃಷ್ಟಿ ಜೀವರಲ್ಲಿ, ಪರ್ಯಾಪ್ತಕರಲ್ಲಿ ಅಜ್ಞಾನ ಕ್ಷಾಯೋಪಶಮಿಕ ಭಾವ ಎಷ್ಟಿರ್ತವೆ? ಯಾಕಿರಲ್ಲ ಅಜ್ಞಾನ? ಇಲ್ಲಿ ಸಮ್ಯಕ್ ಜ್ಞಾನ ಇರೋದ್ರಿಂದ ದೃಷ್ಟಿಯಾಗಿರೋದ್ರಿಂದ. ಸರಿ. ಆಮೇಲೆ ಅವಿರತ ಸಮ್ಯಕ್ತ್ವ ಗುಣಸ್ಥಾನದಲ್ಲಿ
ಪರ್ಯಾಪ್ತಕರಲ್ಲಿ ದರ್ಶನಗಳು ಎಷ್ಟಿರಬಹುದು? ಮೂರು ದರ್ಶನಗಳಿದೆ. ಚಕ್ಷು ದರ್ಶನ ಕಣ್ಣಿನಿಂದಲೂ ನೋಡ್ತಾರೆ, ಕಣ್ಣಿನಿಂದ ಹೊರತಾದ ಉಳಿದ ಇಂದ್ರಿಯ ಮತ್ತು ಮನಸ್ಸುಗಳಿಂದಲೂ ನೋಡಬಹುದು, ಅವಧಿ ದರ್ಶನದಿಂದಲೂ ನೋಡ್ತಾರೆ, ಅವಧಿ ಜ್ಞಾನ ಇದ್ದವರು. ಹೀಗೆ 3 ದರ್ಶನಗಳು ಕ್ಷಯೋಪಶಮಿಕ ಭಾವಗಳು ಇಲ್ಲಿ ಇರಬಹುದು. 4ನೇ ಗುಣಸ್ಥಾನದಲ್ಲಿ ಪರ್ಯಾಪ್ತಕರಲ್ಲಿ. ಇನ್ನ ಲಬ್ಧಿಗಳ ಪೈಕಿ ಎಷ್ಟು ಲಬ್ಧಿಗಳು ಇರಬಹುದು? 5 ಲಬ್ಧಿಗಳು ಇರ್ತವೆ. ಕ್ಷಯೋಪಶಮಿಕ, ದಾನ, ಲಾಭ, ಭೋಗ, ಉಪಭೋಗ ಎಲ್ಲವೂ 4ನೇ ಗುಣಸ್ಥಾನದಲ್ಲಿ ಇರ್ತವೆ. ಆಮೇಲೆ ಕ್ಷಯೋಪಶಮಿಕ ಸಮ್ಯಕ್ತ್ವ ಭಾವ ಇರಬಹುದೇನು? ಇರಬಹುದು. 4ನೇ ಗುಣಸ್ಥಾನದಲ್ಲಿ ಕ್ಷಯೋಪಶಮಿಕ ಸಮ್ಯಕ್ ದೃಷ್ಟಿ ಇರಬಹುದಲ್ಲ. 4ನೇ ಗುಣಸ್ಥಾನದಲ್ಲಿ ಕ್ಷಯೋಪಶಮಿಕ ಚಾರಿತ್ರ ಭಾವ ಇದೆಯೇನು? ಇಲ್ಲ. ಯಾಕೆಂದ್ರೆ ಚಾರಿತ್ರ ಇದು 6, 7ರಲ್ಲಿ ಬರುವಂತದ್ದಿದೆ, 4ರಲ್ಲಿ ಅದಿಲ್ಲ. ಇನ್ನು ಕ್ಷಯೋಪಶಮಿಕ ದೇಶ ವಿರುದ್ಧ ಅಥವಾ ಸಂಯಮ ಇರಲ್ಲ. 4ರಲ್ಲಿ ಸಂಯಮ ಯಾವುದೂ ಬರೋದಿಲ್ಲ, ಸಂಯಮ ಭಾವಗಳು ಯಾವುವೂ ಇಲ್ಲ. ಹಾಗಾಗಿ ಎಷ್ಟಾಯ್ತು ಇದರಲ್ಲಿ? ಒಂದು ಕ್ಷಯೋಪಶಮಿಕ ಸಮ್ಯಕ್ತ್ವ 5 ಲಬ್ಧಿ, 6 ಆಯ್ತು. 3 ದರ್ಶನಗಳು 9, 3 ಜ್ಞಾನಗಳು 12. 3 ಜ್ಞಾನ, 3 ದರ್ಶನ, 5 ಲಬ್ಧಿ, 1 ಎಲ್ಲ ಸೇರಿ 3, 3, 6 ಪ್ಲಸ್ 5, 1, 6, 12 ಕ್ಷಯೋಪಶಮಿಕ ಭಾವಗಳು ಇಲ್ಲಿ ಆಗುತ್ತವೆ. ಚಾರಿತ್ರ ಇರೋದಿಲ್ಲ. 4ನೇ ಗುಣಸ್ಥಾನದಲ್ಲಿ ಯಾವ ಚಾರಿತ್ರ ಇದೆ? ಚಾರಿತ್ರ ಇಲ್ಲ, ಸಂಯಮ ಇಲ್ವಲ್ಲ? ಇಲ್ಲ. ಸರಿ, ಇನ್ನು ಉಳಿದಿದ್ದನ್ನ ಮುಂದೆ ನೋಡೋಣ. ಈಗ ದಿನಮಾನ ಹೇಳ್ರಿ, ಏನಾದ್ರು ಚರ್ಚೆ ಇದ್ರೆ ಆಮೇಲೆ ಮಾಡೋಣ. ಸಿರಿಜಿನವಾಣಿ ಜಗಕಲ್ಯಾಣಿ ಜಗಜನ ಮದತಮ ಮೋಹಹರಿ ಜನಮನಹಾರಿ ಗಣಹರ ಹಾರಿ ನಮ್ಮ ಜರಾ ಭವರೋಗಹರಿ ತಿಥಯ ರಾಣಂ ದಿವ್ಯಜೋಣಿಂಜೋ ಪಡಯೇ ಸುಣಯೇ ಮಯ್ಯೇ ಧಾರಯೇ ಜ್ಞಾನಂ ಸುಖಮನಂತಂ ಹರಿಯ सा सदा मुख पदं पावै, सा सदा मुख पदं पावै। जय बोलो जिनवाणी माता की जय।